यादवेन्द्राय ज्ञानमुद्राय योगिने नाथारुग्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय चरमो नमः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಮಹಾಭಾರತ ತಾತ್ಪರ್ಯ ನಿರ್ಣಯದ 13ನೇ ಅಧ್ಯಾಯದ 97-98ನೇ ಶ್ಲೋಕಗಳನ್ನು ನೋಡಿ ಆಯಿತು. ಸೊ ಆ ಶ್ಲೋಕಗಳಲ್ಲಿ ಏನು ನೋಡಿದ್ದೇವೆ ಅಂತ ಹೇಳಿದರೆ, ಆನೆಯ ಮೇಲೆ ಇದರಲ್ಲಿ ಮಧುರ ಬೀದಿಗಳಲ್ಲಿ ಹೋಗ್ತಾ ಇದ್ದಾರೆ ಕೃಷ್ಣ ಬಲರಾಮರು ವಿಜೃಂಭಣೆಯಿಂದ. ಸೊ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಮಹಡಿಗಳನ್ನು ಹತ್ತಿಕೊಂಡು ಎಲ್ಲ ವೃದ್ಧರು, ಸ್ತ್ರೀಯರು, ಮಕ್ಕಳು ಬಿಡದೆ ಎಲ್ಲರೂ ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ ಅಂತೇಳಿದರೆ ಎಲ್ಲರಿಗೂ ತಿಳಿದ ವಿಷಯ ಅಂತೇಳಿದರೆ, ಅಲ್ಲಿಂದ ನಂದಗೋಕುಲದಿಂದ ಎಲ್ಲ ವಿಷಯಗಳು ಬರ್ತಾ ಇರ್ತದೆ ಅವರಿಗೆ. ಏನಂತ ಹೇಳಿದರೆ, ಕೃಷ್ಣ ಆ ಲೀಲೆ ತೋರಿಸಿದ, ಈ ಲೀಲೆ ತೋರಿಸಿದ ಅಂತ ಹೇಳ್ಕೊಂಡು ಇಲ್ಲಿಗೆ ಯಾವಾಗ ಬರ್ತಾರೆ ಮಧುರೆಗೆ, ಯಾವಾಗ ಈ ಒಂದು ಕಂಸನದ್ದು ಕ್ರೂರ ಆಡಳಿತ ಯಾವಾಗ ಮುಗಿತದೆ ಅಂತ ಕಾಯ್ತಾ ಇದ್ದಾರೆ. ಸೊ ಬಂದಿದ್ದಾರೆ ಅಂತ ಹೇಳುವಾಗ ಎಲ್ಲ ಆ ವರ್ಣನೆ ಎಲ್ಲ ಕೇಳಿ ಆಯಿತು. ಎಲ್ಲ ಸ್ತ್ರೀಯರೆಲ್ಲ ಹೇಗೆ ಒಂದು ಕಾಲಿಗೆ ಮಾತ್ರ ಗೆಜ್ಜೆ, ಇನ್ನೊಂದು ಕಾಲಿಗೆ ಗೆಜ್ಜೆ ಕಟ್ಟಿಕೊಳ್ಳಿಕ್ಕೆ ಪುರುಸೊತ್ತಿಲ್ಲ ಓಡ್ಕೊಂಡು ಬಂದಿದ್ದಾರೆ. ಅಂದರೆ ಊಟ ಮಾಡ್ತಿರುವಾಗ ಕೈ ತೊಳಿಲಿಕ್ಕೆ ಪುರುಸೊತ್ತಿಲ್ಲ ಓಡ್ಕೊಂಡು ಬಂದಿದ್ದಾರೆ. ಅಂದರೆ ಎಷ್ಟು ಒಂದು ಕುತೂಹಲ, ಎಷ್ಟು ಒಂದು ಕೃಷ್ಣ ಬಲರಾಮರು ಬರ್ತಾರೆ ಅಂತ ಹೇಳುವಾಗ ಒಂದು ಎಷ್ಟು ಸಂಭ್ರಮ ಇದೆ ಅನ್ನುವಂಥದ್ದು ಅದರಿಂದ ಗೊತ್ತಾಗ್ತದೆ. ಸೊ ಹೀಗೆ ಕೃಷ್ಣ ಬಲರಾಮರು ಹೋಗ್ತಾ ಇರುವಾಗ ಮಧುರಾ ಬೀದಿಯಲ್ಲಿ ಆನೆ ಮೇಲೆ ಅಂಬಾರಿ ಹಾಕ್ಕೊಂಡು ಬಂದಿದ್ದಾನೆ ಕೃಷ್ಣ, ಕಂಸನ ಸೇವಕ, ದೈತ್ಯ, ರಾಕ್ಷಸ. ಯಾರವನು? ರಜಕ, ಮಡಿವಾಳ. ಸೊ ಅವನು ಕಂಸ ದೈತಂ ಕುಂಜರಗತಂ, ಆಮೇಲೆ ಗಿರಿಜಾವರೇಣ ಮೃತ್ಯುಜ್ಜಿತಂ ಅಂತೇಳಿದರೆ ಪಾರ್ವತಿ ವರದಿಂದ ತಪಸ್ಸು ಮಾಡಿ ಪಾರ್ವತಿ ವರ ಪಡ್ಕೊಂಡು ಕೊಬ್ಬು ಅವನಿಗೆ ಅಂತೇಳಿದರೆ ತನ್ನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಅಂತ ಕೊಬ್ಬು. ಸೊ ಅದಲ್ಲದೆ ಮೇಲಿಂದ ಕೂತಿದ್ದಾನೆ ಆನೆಯ ಮೇಲೆ, ಕೆಳಗೆ ರಸ್ತೆಯಲ್ಲಿ ಹೋಗುವಂತಹ ಈ ಗೊಲ್ಲ ಹುಡುಗರನ್ನು ಯಾವ ಲೆಕ್ಕ ಅಂತೇಳ್ಕೊಂಡು ಅವರು ಕೇಳಿದ್ದಾರೆ ಅಂತೇಳಿದರೆ ಇವನಿಗೆ ಸಿಟ್ಟು ಬರೆಸ್ಬೇಕಂತೇಳಿ ರಜಕನಿಗೆ, ಕಂಸನಿಗೆ ವಿಷಯಕ್ಕೆ ಹೋಗಬೇಕು, ನಾವು ಬಂದಿದ್ದೇವಂತ ಸೊ ಅನ್ನುವಂಥದ್ದು ವಾರ್ನಿಂಗ್ ಕಳಿಸ್ಬೇಕು ಅಂತ ತಿಳ್ಕೊಂಡು ಅವನು ಅದಕ್ಕೆ ಸರಿಯಾಗಿ ದುರುಕ್ತಿಗಳಿಂದ ಕೆಟ್ಟ ವಚನಗಳಿಂದ ನಿಂದೆ ಮಾಡಿದ್ದಾನೆ. ಗೊಲ್ಲ ಹುಡುಗರೇ, ನಿಮಗೆ ಉದ್ದಟತನ ಅಂತೇಳಿದರೆ ರಾಜಮನೆತನದ ವಸ್ತ್ರಗಳನ್ನು ಕೇಳುವಂಥದ್ದು, ಅದಕ್ಕೆ ನಾವು ಅರ್ಹರು ಅಂತ ಕೃಷ್ಣ ಹೇಳಿದ್ದಾನೆ ಮೊದಲೇ. ಈ ವಸ್ತ್ರಗಳನ್ನು ಉಡಲಿಕ್ಕೆ ನಾವು ಅರ್ಹರು ಅಂತ, ಆದರೆ ಅವನ ಕಿವಿಗೆ ಅದು ಬೀಳಲಿಲ್ಲ. ಸೊ ಆದ್ದರಿಂದ ಅವನ ದುರುಕ್ತಿಗಳಿಂದ ವಿದ್ಧನಾದ ಕೃಷ್ಣನು, ಅಂದರೆ ಆ ವಚನ ಅಂತೇಳಿದರೆ ನಮಗೆ ಕೆಲವರಿಗೆ ಪೆಟ್ಟಾದರೂ ಸಹಿಸಬಹುದು, ಕೆಲವೊಂದು ಮಾತು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿದರೆ ಆ ಮಾತು ಜಾಸ್ತಿ ಚುಚ್ಚುತ್ತದೆ. ಅಂಥ ಮಾತುಗಳಿಂದ ನಿಂದಿಸುವಂಥ ಮಾತುಗಳನ್ನು ಆಡಿದಾಗ ಆ ರಜಕನನ್ನು ಕಪಾಳಕ್ಕೆ ಬಡಿದು ಅಂತೇಳಿದರೆ ಕೃಷ್ಣ ಕೊಂದು ಹಾಕಿದ್ದಾನೆ. ಆ ವಸ್ತ್ರಗಳನ್ನೆಲ್ಲ ಎಲ್ಲರಿಗೂ ಧರಿಸಲಿಕ್ಕೆ ಕೊಟ್ಟಿದ್ದಾನೆ, ತಾನೂ ಧರಿಸಿ ಅಣ್ಣನಿಗೂ ಕೊಟ್ಟು ಎಲ್ಲ ಹುಡುಗರಿಗೂ ಕೊಟ್ಟು ಅಂತೇಳಿದರೆ ಮತ್ತೆ ಮುಂದೆ ಹೋದಾಗ ಏನಾಗಿದೆ ಅನ್ನುವಂಥದ್ದು ಬಹುಶಃ ಇವರು ವೈದ್ಯರು ಬರಲಿಲ್ಲ ಕಾಣ್ತದೆ ಇವತ್ತು. ಸೊ ಗ್ರಾಹ್ಯಾಪಹೇಯರಹಿತೈಕ ಚಿದಾತ್ಮಸಾಂದ್ರ ಸ್ವಾನಂದಪೂರ್ಣವಪುಃ ಅಪ್ಯಯಶೋಷಹೀನಃ ಲೋಕಾನ್ ವಿಡಂಬ್ಯ ನರವತ್ ಸಮಲಕ್ತಕಾದ್ಯೈಃ ವಕ್ತ್ರಾ ವಿಭೂಷಿತ ಇವ ಅಭವತ್ ಅಪ್ರಮೇಯಃ. ಗ್ರಾಹ್ಯ ಅಪಹೇಯ, ಗ್ರಾಹ್ಯಾಪಹೇಯ ರಹಿತ, ಗ್ರಾಹ್ಯ ಅಪಹೇಯ ರಹಿತ ಏಕ ಚಿತ್ ಆತ್ಮಸಾಂದ್ರ ಸ್ವಾನಂದಪೂರ್ಣ ವಪುಃ ಅಪಿ ಅಯಶೋಷಹೀನಃ. ಅಯಶೋಷಹೀನಃ ಅಂತೇಳಿದರೆ ಅಪ್ಯಯಶೋಷಹೀನಃ ಅಂತ ಪದಚ್ಛೇದ ನಿಮ್ಮ ಪುಸ್ತಕದಲ್ಲಿ ಇರ್ಬೋದು. ಸೊ ಅಪ್ಯಯಶೋಷಹೀನ ಅಲ್ಲ, ಅಯಶೋಷಹೀನಃ. ಲೋಕಾನ್ ವಿಡಂಬ್ಯ ನರವತ್
ಸಮಲಕ್ತಕಾದ್ಯೈಃ ಸಂ ಅಲಕ್ತಕಾದ್ಯೈಃ ವಪ್ತ್ರ ವಿಭೂಷಿತ ಇವ ಅಭವತ್ ಅಪ್ರಮೇಯಃ. ಗ್ರಾಹ್ಯ ಅಪಹೇಯ. ಗ್ರಾಹ್ಯ ಅಂತೇಳಿದರೆ ತೆಗೆದುಕೊಳ್ಳುವುದು. ಇದು ಹಿಂದಿನ ಶ್ಲೋಕದಲ್ಲಿ ಬಂದಿದೆ, ಪ್ರಗೃಹ್ಯ ಅಂತ. ಭಗವಂತ ತಗೊಳ್ಳುವಾಗ ಅಂತ ಆಗ್ತಾರೆ. ಯಾಕೆ? ಸಾಮಾನ್ಯದ ತಗೊಳ್ಳೋದಲ್ಲ, ಭಗವಂತ ಅದನ್ನು ಸ್ವೀಕಾರ ಮಾಡಿದ ಅಂತ ಆ ವಸ್ತ್ರಗಳನ್ನು. ಸೊ ಭಗವಂತನಿಗಾಗುವಾಗ ಆ ಗೌರವಪೂರ್ಣವಾಗಿ ತೆಗೆದುಕೊಂಡ ಅಂತ ಹೇಳುವಾಗ ಅಂತ ಹಾಕಿ ಪ್ರಗೃಹ್ಯ ಅಂತ ಹೇಳ್ತಾರೆ. ಸೊ ಗ್ರಾಹ್ಯ ಅಂತೇಳಿದರೆ ನಾವೆಲ್ಲ ಸ್ವೀಕರಿಸುವಂಥದ್ದು, ಅಪಹೇಯ ಅಂತೇಳಿದರೆ ಯಾವುದು ಬೇಡ ಅಂತ ಬಿಡುವಂಥದ್ದು ಅಂತ. ಇದು ಬಹಳ ಒಂದು ಸ್ಪೆಷಲು. ಏನು ಗ್ರಾಹ್ಯ ಅಂತೇಳಿದರೆ, ಈಗ ನಮಗೆ ಬೇಕಾದ್ದು ಎಲ್ಲ ಆಹಾರ, ಎಲ್ಲ ಪ್ರತಿಯೊಂದು ವಿಹಾರಗಳು, ಸೊ ಎಲ್ಲವೂ ಗ್ರಾಹ್ಯ. ಸೊ ಗ್ರಾಹ್ಯ ಅಂದರೆ ಸ್ವೀಕರಿಸಲಿಕ್ಕೆ ಯೋಗ್ಯವಾದದ್ದು. ಸೊ ಯಾವುದೆಲ್ಲ ನಮಗೆ ಬೇಕಾ ಅದೆಲ್ಲ ಗ್ರಾಹ್ಯ, ಯಾವುದೆಲ್ಲ ಬೇಡವೋ ಅದು ಅಪಹೇಯ. ಆಯ್ತಪ್ಪ. ಈಗ ಇನ್ನು ಗ್ರಾಹ್ಯ ಮತ್ತು ಅಪಹೇಯಕ್ಕೆ ಒಂದು ಮನುಷ್ಯ, ಈಗ ನಮಗೆಲ್ಲ ಹೇಗೆ ಅಂತ ಹೇಳಿದರೆ, ಬಲಕೈ ಎಲ್ಲದಕ್ಕೂ ಗ್ರಾಹ್ಯ, ಎಡಕೈ ಇಲ್ಲ. ಎಡಕೈಯಲ್ಲಿ ಪಕ್ಕನೆ ಯಾರಾದರೂ ನೀರು ಕೊಟ್ಟರೆ ಅವರು ತಗೊಳ್ಳೋದೇ ಇಲ್ಲ, ಎಡಕೈಯಲ್ಲಿ ಕೊಟ್ಟಿದ್ದು ಅಂತೇಳಿದರೆ ಅದು ಸಾಧ್ಯವೇ ಇಲ್ಲ. ಅದೇ ದೇವರಿಗಾಗುವಾಗ ಎಡಕೈಯನ್ನು ಯೂಸ್ ಮಾಡಬಾರದು ಅಂತೇಳಿದರೆ ಅದು ಮೊದಲನೇ ಕಾಲದಿಂದ ಬಂದ ಪರಂಪರಾಗತವಾಗಿ ಬಂದದ್ದು. ಈಗೆಲ್ಲ ನಮ್ಮ ಹತ್ರ ಶಾಂಪೂ, ಹ್ಯಾಂಡ್ ವಾಶ್ಗಳು ಎಲ್ಲ ಇದೆ ಅಂತೇಳಿದರೆ ಎಡಕೈ ಬಲಕೈ ಎಲ್ಲವೂ ಶುದ್ಧವಾಗಿಯೇ ಇರ್ತದೆ ನಮ್ಮದು. ಆದರೆ ಮೊದಲಿಂದ ಬಂದ ಒಂದು ಇದು ಏನಂತೇಳಿದರೆ, ಮೊದಲೆಲ್ಲ ಶಾಂಪೂ ಆ ಥರ ಹ್ಯಾಂಡ್ ವಾಶು ಇಂಥದ್ದೆಲ್ಲ ಇರಲಿಲ್ಲ. ಅಂದರೆ ಇದ್ದವರು ಕೂಡ ಉಪಯೋಗಿಸ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅಂತೇಳಿದ್ರೆ ಉಪಯೋಗಿಸ್ತಾರೆ ಅನ್ನುವಂಥದ್ದನ್ನು ಖಚಿತ ಮಾಡಿಕೊಳ್ಬೇಕು. ಆವಾಗ ಅಂದರೆ ಎಡಕೈಯು ಆಗಬಹುದು ಅಂತೇಳಿದರೆ, ಈ ವಿಷಯ ಗೊತ್ತಿಲ್ಲದಿರುವಾಗ ಸಾಮಾನ್ಯದ ಯೋಚನೆ ಹೇಗೆ ಅಂತೇಳಿದರೆ, ಎಡಕೈ ಯಾವುದಕ್ಕೂ ಉಪಯೋಗಿಸಬಾರದು, ಬಲಕೈ ಮಾತ್ರ ಗ್ರಾಹ್ಯ, ಎಡಕೈ ಅಪಹೇಯ. ಸೊ ಸ್ವೀಕಾರಾರ್ಹ ಯಾವುದು? ಬಲಕೈ ಮತ್ತು ಬಲಕೈಯಿಂದ ಕೊಟ್ಟದ್ದು. ಎಡಕೈ ಮತ್ತು ಎಡಕೈಯಿಂದ ಕೊಡುವಂಥದ್ದು ಅದು ಅಪಹೇಯ. ಅದು ಹೇಯ ಅಂತೇಳಿ ಎಡಕೈ ಯೂಸ್ ಮಾಡೋದು ಹೇಯ ಕೃತ್ಯಕ್ಕೆ ಅದನ್ನು ಯೂಸ್ ಮಾಡೋದು ಅಂತ ಹಾಗೆ. ಸೊ ಹೀಗೆ ಭಗವಂತನಿಗೆ ಅಂತೇಳಿದರೆ ಇದು ಬಲಕೈ, ಇದು ಎಡಕೈ, ಇದು ಗ್ರಾಹ್ಯ, ಇದು ಅಪಹೇಯ ಅಂತ ಇದೆಯಾ? ಭಗವಂತ ಅಂತೇಳಿದರೆ ಅತ್ಯಂತ ಪವಿತ್ರಾಣಾಂ ಪವಿತ್ರಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳ್ತದೆ ವಿಷ್ಣು ಸಹಸ್ರನಾಮದ ಸ್ಟಾರ್ಟಿಂಗಲ್ಲಿ ನಾವು ಹೇಳ್ತೇವೆ. ಪವಿತ್ರಾಣಾಂ ಪವಿತ್ರಯೋ ಅಂತ, ಭಗವಂತನಿಗಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ. ಸೊ ಭಗವಂತನ ಏನಂತೇಳಿದರೆ, ಸಾಲಿಗ್ರಾಮದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ಕೊಂಡು ಆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ನಾವು ಏನು ನಿರ್ಮಾಲ್ಯ ತೀರ್ಥ ತಗೊಳ್ಳುವಾಗ ಅಂತೇಳಿದರೆ, ಆ ಮೊದಲು ಪೂಜೆಯಲ್ಲಿ ಶುರು ತಗೊಳ್ಳೋದೇ ಆ ನಿರ್ಮಾಲ್ಯ ತೀರ್ಥ. ಆ ನಿರ್ಮಾಲ್ಯ ತೀರ್ಥವನ್ನು ಕಣ್ಣಿಗೆ ಒತ್ತಿಕೊಂಡು ನಿರ್ಮಾಲ್ಯ ತೀರ್ಥ ಸೇವನೆ ಮಾಡಿದ ಕೂಡಲೇ ಏನು ಅರ್ಥ ಅಂತೇಳಿದರೆ, ಇಡೀ ನಮ್ಮ ದೇಹ ಶರೀರ ಅನ್ನುವಂಥದ್ದು, ಶರೀರ ಮನಸ್ಸು ಮಾತು ಎಲ್ಲವೂ ಏನಂತೇಳಿದ್ರೆ ಕಾಯ ವಾಚ ಮನಸ್ಸ ನಾವು ಪವಿತ್ರರಾಗ್ತೇವೆ ಅಂತ ಅರ್ಥ. ಸೊ ಆ ರೀತಿಯಲ್ಲಿ ಭಗವಂತನ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ತೀರ್ಥ, ಭಗವಂತನ ಕಾಲಿಗೆ ಕಾಲು ತೊಳೆದ ನೀರು, ಅದು ಗಂಗೆ ಅಂತೇಳಿದರೆ ಗಂಗೆಗಿಂತ ಪವಿತ್ರ ಯಾವುದಿದೆ? ಆ ರೀತಿಯಲ್ಲಿ ಭಗವಂತನದ್ದು ಎಲ್ಲ. ಆಮೇಲೆ ಏನು ಹೇಳಿದ್ದಾರೆ? ಭಗವಂತನ ಅವಯವಗಳಿಗೆ ಭೇದ ಇಲ್ಲ. ಭಗವಂತ ಅಂತೇಳಿದರೆ ಇಡೀ ಶರೀರಕ್ಕೆ ನೀವು ಭಗವಂತ ಅಂತ ಹೇಳುವುದಿದ್ದರೆ, ಭಗವಂತನ ಕೈ ಅಂತೇಳಿದರು ಕೈ ಮಾತ್ರ ಭಗವಂತನೇ. ಹಾಗಾದರೆ ಭಗವಂತನಲ್ಲಿ ಅಪವಿತ್ರ ಅನ್ನುವಂಥದ್ದಕ್ಕೆ ಪ್ರಶ್ನೆಯೇ ಇಲ್ಲ. ಎಲ್ಲವೂ ಮಂಗಲಮಯ, ಎಲ್ಲವೂ ಪವಿತ್ರ ಭಗವಂತನದ್ದು. ಸೊ ಇಂತಹ ಭಗವಂತ ಯಾಕೆ ಹೇಳಿದರು ಅಂತೇಳಿದರೆ ಮುಂದಕ್ಕೆ ಬರ್ತದೆ ಅದು ಅಂತೇಳಿದರೆ, ಭಗವಂತನಿಗಾಗುವಾಗ ಗ್ರಾಹ್ಯ ಅಪಹೇಯ ರಹಿತ ಇಲ್ಲ, ಏಕ ಅಂತ ಬಂತು. ರಹಿತೈಕ ಅಂತ ವೃದ್ಧಿ ಸಂಧಿ ಆಯಿತು. ಸೊ ಏಕ ಅಂತೇಳಿದರೆ ಪ್ರಧಾನ, ಭಗವಂತ ಪ್ರಾಮುಖ್ಯ ಅಂತೇಳಿದರೆ ಇಡೀ ಮಧ್ವಾಚಾರ್ಯರು ಹೇಳ್ತಾರೆ. ಯಾವುದಂತೇಳಿದರೆ ತತ್ವ ಸಂಖ್ಯಾನ ಅಂತ ಒಂದು ಬಹಳ ಕಡಿಮೆ ಶ್ಲೋಕ, 10-20 ಶ್ಲೋಕದಲ್ಲಿ ಇಡೀ ಗ್ರಂಥವೇ ಮುಗಿದಿದೆ. ಆದರೆ ಒಂದೊಂದು ಶ್ಲೋಕ ಕೂಡ ಅಷ್ಟು
ಎಷ್ಟು ಪ್ರಾಮುಖ್ಯ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಭಗವಂತ ಅನ್ನುವಂಥದ್ದು ಮುಖ್ಯ ತತ್ವ, ಜಗತ್ತನ್ನುವಂಥದ್ದು ಅಮುಖ್ಯ ತತ್ವ, ಎರಡೇ ಇರುವುದು. ಒಂದು ಭಗವಂತ, ಇನ್ನೊಂದು ಜಗತ್ತು. ಆ ಜಗತ್ತಿನಲ್ಲಿ ಲಕ್ಷ್ಮೀದೇವಿಯಿಂದ ಹಿಡಿದು ಬ್ರಹ್ಮ ರುದ್ರಾದಿಗಳಿಂದ ಹಿಡಿದು ಎಲ್ಲ ಒಂದು ಹುಳುವರೆಗೆ ಎಲ್ಲರೂ ಕೂಡ ಆ ಜಗತ್ತಿನಲ್ಲೇ ಬಂದುಬಿಟ್ರು ಅಂಥೇಳಿದರೆ, ಆ ಜಗತ್ತು ಅಂಥೇಳಿದರೆ ಎಲ್ಲ ದೇವತೆಗಳಿಂದ, ಮನುಷ್ಯರಿಂದ, ರಾಕ್ಷಸರಿಂದ, ತಿರ್ಯಕ ಪಕ್ಷಿಗಳಿಂದ, ಪ್ರಾಣಿಗಳಿಂದ ಕೂಡಿದ ಆ ಜಗತ್ತು ಅನ್ನುವಂಥದ್ದು ಭಗವಂತನಿಗೆ ಅಧೀನ. ಒಂದು ಭಗವಂತ, ಇನ್ನೊಂದು ಜಗತ್ತು, ಎರಡೇ ತತ್ವ ಇರುವುದು ಅಂತ ಹೇಳಿದರು. ಅಂದರೆ ಭಗವಂತ ಅಂತೇಳಿದರೆ ಎಷ್ಟು ಮುಖ್ಯ ಅಂತಾಯಿತು ನೋಡಿ. ಅಂತೇಳಿದರೆ ಒಂದು ಕಡೆಯಲ್ಲಿ ಭಗವಂತ, ಇನ್ನೊಂದು ಕಡೆಯಲ್ಲಿ ಜಗತ್ತು. ಅಂದರೆ ಆ ಜಗತ್ತು ಭಗವಂತನಿಗೆ ಅಧೀನ. ಎಷ್ಟು ಸುಲಭದಲ್ಲಿ ಹೇಳಿಬಿಟ್ರು. ಸೊ ಹೀಗೆ ಏಕ ಅಂತ ಹೇಳಿದರು. ಏಕ ಅಂತೇಳಿದರೆ ಈಗ ನಿಮಗೆ ಗೊತ್ತಾಗ್ತದೆ, ಆ ಏಕ ಅಂತೇಳಿದರೆ ಭಗವಂತ ಅಂತೇಳಿದರೆ ಎಷ್ಟು ಮುಖ್ಯ ಅಂತ. ಇಡೀ ಜಗತ್ತು ಅಮುಖ್ಯ, ಭಗವಂತನಿಗೆ ಆ ಜಗತ್ತು ಅಮುಖ್ಯ ಆಗಿಬಿಡುತ್ತದೆ. ಯಾಕಂತೇಳಿದ್ರೆ ಭಗವಂತ ಅಷ್ಟು ಮುಖ್ಯನಾದ ಕಾರಣ. ಸೊ ಹಾಗೆ ಏಕ. ಆಮೇಲೆ ಚಿತ್ ಆತ್ಮ ಸಾಂದ್ರ. ಚಿತ್ ಅಂತೇಳಿದರೆ ಚಿದಾನಂದ ಅಂತ. ಚಿತ್ ಅಂದರೆ ಜ್ಞಾನ, ಆನಂದ ಅಂದರೆ ಸುಖ. ಸೊ ಚಿದಾನಂದ ಸ್ವರೂಪ ಅಂತ ಹೇಳೋದು, ಜ್ಞಾನಾನಂದ ಸ್ವರೂಪ ಭಗವಂತನದ್ದು ಅಂತ. ಸೊ ಚಿತ್ ಆತ್ಮ ಸಾಂದ್ರ ಅಂತೇಳಿದರೆ ಜ್ಞಾನವೇ ಶರೀರವಾಗಿ ಉಳ್ಳ ಭಗವಂತ. ಸ್ವಾನಂದ ಪೂರ್ಣ ಅಂತೇಳಿದರೆ ಭಗವಂತನ ಸುಖ, ಆನಂದ ಅದು ಸ್ವ ಅಂತೇಳಿದರೆ ಯಾರಿಂದಲೂ ಬರಬೇಕಾಗಿಲ್ಲ ಆ ಸುಖ. ಆ ಎಲ್ಲ ಸುಖ ಭಗವಂತನಲ್ಲೇ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ ಸ್ವಾನಂದ ಪೂರ್ಣ ಅಂತೇಳಿದರೆ ಪೂರ್ಣ. ಅದಕ್ಕೋಸ್ಕರನೇ ಭಗವಂತನಿಗೆ ಲಕ್ಷ್ಮೀದೇವಿ ಕೂಡ ಬೇಡ ಅಂತೇಳಿದರೆ 16,100 ಜನರ ಜೊತೆಗೆ ಆ ಭಗವಂತ ಏನದು, ಅವನು ರಾಸಲೀಲೆ ಆಡಿದ ರಾಸಲೀಲೆ ಏನದು, ಎಂಥ ಇದೆಲ್ಲ ರಾಸಲೀಲೆ ಇದೆಲ್ಲ ಅಂತೇಳಿದರೆ ಭಗವಂತನಿಗೆ ಯಾರೂ ಬೇಡ, ಅವರಿಗೆ ಬೇಕು ಅಂತೇಳಿ ಭಗವಂತ ಹೋಗಿದ್ದಾನೆ. ಅಹಂ ಭಕ್ತ ಪರಾಧೀನ ಅಂತೇಳಿಬಿಟ್ಟು ಮತ್ತೆ ಭಗವಂತ ಭಕ್ತಿಗೆ ಮಾತ್ರ ಒಲಿಯೋದು ಅಂತೇಳಿದರೆ ಬೇರೆ ಯಾವುದಕ್ಕೂ ಒಲಿಯುವುದಿಲ್ಲ ಅಂತೇಳಿದರೆ ಆ ಅಪ್ಸರಾ ಸ್ತ್ರೀಯರು ಅಂತೇಳಿ ಅವರ ಭಕ್ತಿಯ ಎದುರು ಇನ್ನು ಯಾರ ಭಕ್ತಿಯೂ ಇಲ್ಲ ಅನ್ನುವಂಥದ್ದನ್ನು ಅದು ತೋರಿಸ್ತದೆ. ಸೊ ಸ್ವಾನಂದ ಪೂರ್ಣ ಭಗವಂತ ಅಂತೇಳಿದರೆ ತನ್ನದೇ ಆನಂದ, ಸ್ವರಮಣ, ಭಗವಂತನಿಗೆ ಇನ್ಯಾರೂ ಬೇಡ. ಸೊ ಸ್ವರಮಣನಿಗೆ ಅವನು ಸ್ವ ಆನಂದ ಪೂರ್ಣ, ತನ್ನದೇ ಆದ ಸುಖದಿಂದ ಪೂರ್ಣನಾಗಿದ್ದಾನೆ. ಯಾರದು ಸುಖ ಬೇಡ. ಭಗವಂತ ಯಾವುದಕ್ಕೆ ಒಲಿಯುವುದು ಅಂತೇಳಿದರೆ ಭಕ್ತಿಗೆ ಮಾತ್ರ ಕರಗಿ ಬಿಡ್ತಾನೆ ಭಗವಂತ. ಸೊ ಸ್ವಾನಂದ ಪೂರ್ಣ ವಪುಹು. ಭಗವಂತ ಎಂಥ ಶರೀರ ಅಂತೇಳಿದರೆ ಮೊದಲು ಹೇಳಿದರು ಭಗವಂತ ಏಕ, ಭಗವಂತ ಚಿತ್ ಆತ್ಮ ಸಾಂದ್ರ, ಜ್ಞಾನವೇ ಶರೀರವಾಗಿ ಉಳ್ಳ ಭಗವಂತ. ಎರಡನೇ ಹೇಳಿದರು ಸ್ವಾನಂದ ಪೂರ್ಣ ವಪುಹು, ಅಂದರೆ ಸುಖವೇ ಆನಂದವೇ ಏನು ಶರೀರವಾಗಿರುವಂತಹ ಭಗವಂತ. ಸೊ ಮೊದಲು ಜ್ಞಾನವೇ ಶರೀರ ಅಂತೇಳಿದರು, ಮತ್ತು ಆನಂದವೇ ಶರೀರ ಅಂತೇಳಿದರು. ಜೊತೆಗೆ ಮಾಡಿದರೆ ಜ್ಞಾನಾನಂದ ಗುಣಗಳೇ, ಇನ್ನೂ ಎಲ್ಲ ಗುಣಗಳಿದ್ದರೆ ಆ ಎಲ್ಲ ಗುಣಗಳೇ ಶರೀರವಾಗಿರುವಂಥ ಭಗವಂತನಿಗೆ ಪ್ರಾಕೃತ ಶರೀರ ಅನ್ನುವಂಥದ್ದು ಇಲ್ಲ. ಅಪಿ ಅಯಶೋಷಹೀನ. ಅಪಿ ಅಂದರೆ ಅಪ್ಯಯ ಶೋಷಹೀನ ಅಂತೇಳಿದರೆ ಏನಾಗ್ತದೆ ಅಂತೇಳಿದರೆ, ಅಪ್ಯಯ ಅಂತೇಳಿದರೆ ಪ್ರಳಯ ಅಂತ ಅರ್ಥ, ಅಪ್ಯಯ. ಸೊ ಪ್ರಳಯ ಶೋಷಹೀನ ಅಂತೇಳಿದರೆ ಅರ್ಥ ಬರುವುದಿಲ್ಲ. ಅದಕ್ಕೋಸ್ಕರ ಅಪಿ ಅಯಶೋಷಹೀನ. ಅಯ ಅಂದರೆ ವೃದ್ಧಿ, ಶೋಷ ಅಂತೇಳಿದರೆ ಹ್ರಾಸ ಅಂತೇಳಿ ಕಡಿಮೆ ಆಗುವಂಥದ್ದು. ಶೋಷಣೆ ಅಂತ ಹೇಳ್ತೇವಲ್ವ. ಸೊ ಶೋಷಣೆ ಅಂತ ಹೇಳಿದ್ರೆ ಏನು, ಒಣಗುವುದು ಅಂತ. ಸೊ ವೃದ್ಧಿಗೆ ಅದು ವಿರುದ್ಧ. ಸೊ ವೃದ್ಧಿ ಮತ್ತು ಕ್ಷಯ, ವೃದ್ಧಿ ಮತ್ತು ಹ್ರಾಸ, ವೃದ್ಧಿ ಕ್ಷಯಗಳು ಹೀನ, ಇಲ್ಲದವನು. ಹೀನ ಅಂತ ಹೇಳಿದರೆ ರಹಿತ ಅಂತ ಅರ್ಥ. ಸೊ ಅಯಶೋಷಹೀನ, ಭಗವಂತನಿಗೆ ವೃದ್ಧಿಯೂ ಇಲ್ಲ, ಭಗವಂತನಿಗೆ ಕ್ಷಯವೂ ಇಲ್ಲ. ನಮ್ಮ ಕಣ್ಣಿಗೆ ಅಂದರೆ ನಾವೆಲ್ಲ ಅಜ್ಞರ ಕಣ್ಣಿಗೆ ಓ ಕೃಷ್ಣ ಅವತಾರ ಮಾಡಿದ, ಹುಟ್ಟಿದ, ಒಬ್ಬ ಕೃಷ್ಣ ಬೆಳೀತಾ ಇದ್ದಾನೆ, ಕೃಷ್ಣ ಅಂಬೆ ಕಾಲಿ ಇರ್ತಾ ಇದ್ದಾನೆ, ಆ ಕೃಷ್ಣ ನಡಿಲಿಕ್ಕೆ ಶುರು ಮಾಡಿದ, ಓ ಕೃಷ್ಣ ದೊಡ್ಡದಾದ, ಸೊ ಆ ಕೃಷ್ಣನಿಗೆ ಇನ್ನು ಉಪನಯನದ ಇದಾಯಿತು, ವಯಸ್ಸಾಯಿತು. ಸೊ ಇದೆಲ್ಲ ನಾವು ಏನು ತಿಳ್ಕೊಳ್ಳುವಂಥದ್ದು, ಇದು ಎಲ್ಲ ಅಜ್ಞರ ಕಣ್ಣಿಗೆ. ಭಗವಂತನಿಗೆ ವೃದ್ಧಿಯೂ ಇಲ್ಲ, ಭಗವಂತನಿಗೆ ಕ್ಷಯವೂ ಇಲ್ಲ. ಭಗವಂತನ ಶಕ್ತಿ ಅನ್ನುವಂಥದ್ದು ಆ ಸಣ್ಣ ಮಗು ಇರುವಾಗಲೇ ಪೂತನಿಯನ್ನು ಕೊಂದು ಹಾಕಿದ. ಎಷ್ಟು ದೊಡ್ಡ ರಾಕ್ಷಸಿ ಅವಳು. ಆ ಸಣ್ಣ ಮಗು ಇರುವಾಗಲೇ ಆ ಬಂಡಿಯನ್ನು
ಖಾಲಿ ಮುಟ್ಟಿದ್ದಷ್ಟೇ ಕಾಲಿನ ಬೆರಳಿಂದ ಬಂಡಿ ಆಕಾಶದಲ್ಲಿ. ಸೊ ಆ ರೀತಿಯಲ್ಲಿ ಭಗವಂತನ ಶಕ್ತಿ ಅನ್ನುವಂಥದ್ದು ಆ ಮಗು ಇರುವಾಗ ಮಗುವಿನ ಶಕ್ತಿ ಅಂತ ನೋಡುವುದಲ್ಲ. ಮಗು ಏನದು ಮಗು? ಭಗವಂತ ಶ್ರೀಕೃಷ್ಣ. ನೋಡಲಿಕ್ಕೆ ಮಾತ್ರ ಮಗು. ಶಕ್ತಿ ಅನ್ನುವಂಥದ್ದು ಅಪರಿಮಿತ ಶಕ್ತಿ, ಅಚಿಂತ್ಯ ಶಕ್ತಿ ಅದು. ಸೊ ಅಲ್ಲಿ ಹಾಗೆ ಸೊ ಸ್ವಾನಂದ ಪೂರ್ಣ ವಪುಹು ಅಂದರೆ ಶರೀರ. ಸೊ ಮೊದಲೇನು ಹೇಳಿದರು? ಚಿತ್ ಆತ್ಮ ಸಾಂದ್ರ ವಪುಹು ಅಂತ ಹೇಳಿದರು, ಅಥವಾ ಸ್ವಾನಂದ ಪೂರ್ಣ ವಪು ಅಂತ ಹೇಳಿದರು. ಎರಡು ಒಟ್ಟಿಗೆ ಜ್ಞಾನಾನಂದವೇ, ಜ್ಞಾನಾನಂದ ಅನ್ನುವಂತಹ ಮುಖ್ಯವಾದ ಗುಣಗಳೇ ಶರೀರವಾಗಿ ಹೇಳುವಂಥ ಭಗವಂತನಿಗೆ ಪ್ರಾಕೃತ ಶರೀರವೇ ಇಲ್ಲದಿರುವಾಗ ವೃದ್ಧಿ ಇದೆಯಾ ಅಥವಾ ಕ್ಷಯ ಇದೆಯಾ? ಸೊ ಅಯವೂ ಇಲ್ಲ, ಶೋಷವೂ ಇಲ್ಲ, ರಹಿತ, ಹೀನಃ. ಸೊ ಇಂಥ ಭಗವಂತನನ್ನು ಅಂತೇಳಿದರೆ ಭಗವಂತಂದು ಅಪ್ರಾಕೃತ ಶರೀರ ಅಂತ ಹೇಳಲಿಕ್ಕೆ ಮಧ್ವಾಚಾರ್ಯರು ಎಷ್ಟು ಚೆನ್ನಾಗಿ ಅದನ್ನು ಹೇಳಿದರು ಅಂತ ಹೇಳಿದರೆ, ಭಗವಂತನಿಗೆ ಗ್ರಾಹ್ಯ ಇಲ್ಲ, ಅಪಹೇಯ ಇಲ್ಲ, ಬಲಕೈ ಎಡಕೈ ಅಂತ ಇಲ್ಲ ಅಂಥದ್ದಂದರೆ ಅವನಿಗೆ ಅವನು ಪ್ರಧಾನ, ಅವನು ಜ್ಞಾನಾನಂದಗಳೇ ಶರೀರವಾಗಿ ಉಳ್ಳವನು. ಅಂದರೆ ಅವನಿಗೆ ಭಗವಂತನಿಗೆ ಅಯ ಇಲ್ಲ, ಶೋಷವೂ ಇಲ್ಲ. ಅಂದರೆ ವೃದ್ಧಿಯೂ ಇಲ್ಲ, ನಾಶವೂ ಇಲ್ಲ. ವೃದ್ಧಿಯೂ ಇಲ್ಲ, ಆಮೇಲೆ ಶೋಷ ಅಂತೇಳಿದರೆ ಹ್ರಾಸವೂ ಇಲ್ಲ ಅಥವಾ ಕ್ಷಯವೂ ಇಲ್ಲ ಅಂತ ಭಗವಂತ. ಇನ್ನೂ ಒಂದು ಅಪಹೇಯಕ್ಕೆ ಇನ್ನೂ ಒಂದು ಹೇಳ್ತಾರೆ ಅಂತೇಳಿದರೆ, ಈಗ ನಮ್ಮದೇ ಒಂದು ವೇಳೆ ಶರೀರ ಅಂತ ಆದರೆ ಈಗ ಬಲಕೈ ಎಡಕೈ ಆಯ್ತಲ್ಲ, ಗ್ರಾಹ್ಯ ಅಪಹೇಯ. ಮತ್ತು ಉಳಿದದ್ರಲ್ಲಿ ನಮಗೆ ಬೇಕಾದ್ದೆಲ್ಲ ಗ್ರಾಹ್ಯ. ಇನ್ನು ಅಪಹೇಯ ಯಾವುದು ಅಂತ ಹೇಳಿದ್ರೆ, ನಮ್ಮ ಉಗುರು ಅಂತೇಳಿದರೆ ಒಂದು ಪ್ರತಿ ವಾರ ನಾವು ನೋಡ್ತೇವೆ, ಉಗುರು ಬಂತ, ಹೋಗ್ತೇವೆ ನೇಲ್ ಕಟ್ಟರ್ ತಗೊಂಡು ತೆಗಿತೇವೆ ಅಂತೇಳಿದ್ರೆ ಆ ಉಗುರು ಅಂದರೆ ಬೆಳೆದ ಉಗುರುಗಳು ಯಾವುದನ್ನು ನಾವು ತೆಗಿತೇವೋ ಅದು ಬೇಡದ್ದು, ಅಪಹೇಯ. ಹಾಗೆ ಕೂದಲು ಜಾಸ್ತಿ ಬಂತು, ಕೂದಲು ಸಿಕ್ಕಾಪಟ್ಟೆ ಬಂದಿದೆ ಅಂತ ಹೋಗ್ತೇವೆ. ಸೊ ಆ ಕೂದಲನ್ನು ತೆಗೆಸಿ ಬರ್ತೇವೆ. ಸೊ ಅಂದರೆ ಅದೆಲ್ಲ ಅಪಹೇಯ. ಯಾವುದು ಬೇಡ ಅಂತೇಳಿದರೆ ನಖ, ಆಮೇಲೆ ಲೋಮ ಅಂತ. ನಖ ಲೋಮ, ನಖ ಅಂದರೆ ಉಗುರು, ಲೋಮ ಅಂದರೆ ಕೇಶ. ಸೊ ಯಾವುದು ಕೇಶ ಅಂತೇಳಿದರೆ ಎಕ್ಸ್ಟ್ರಾ ಇರುವಂಥ ಕೇಶ, ಯಾವುದನ್ನು ಕಟ್ ಮಾಡಿ ತೆಗಿಬೇಕೋ ಆ ಕೇಶ. ಸೊ ನಖಕ್ಕೂ ಅವೆಲ್ಲ ಅಪಹೇಯ ಅಂತ. ಸೊ ಗ್ರಾಹ್ಯ ಆಯಿತು, ಅಪಹೇಯ ಆಯಿತು ಅಂತೇಳಿದರೆ ಇದರಲ್ಲಿ ಬಹಳಷ್ಟು ಈ ಒಂದು ಶ್ಲೋಕದಲ್ಲಿ ಕಲೀಲಿಕ್ಕೆ ಬಹಳಷ್ಟು ಇರುವಂಥ ಶ್ಲೋಕ. ಅಂಥ ಭಗವಂತ ಯಾರಿಗೆ ಗ್ರಾಹ್ಯ ಅಪಹೇಯಗಳು ಇಲ್ವಾ, ಯಾರು ಜ್ಞಾನಾನಂದ ಗುಣಗಳೇ ಸ್ವರೂಪವಾಗಿ ವಪುವಾಗಿ ಅಂದರೆ ಶರೀರವಾಗಿ ಉಳ್ಳವನು, ಯಾರಿಗೆ ಅಯ ಶೋಷ ವೃದ್ಧಿ ಕ್ಷಯ ಇಲ್ವೋ ಅಂಥ ಭಗವಂತ ಆ ರಜಕನತ್ರ ಬಟ್ಟೆಗಳನ್ನು ಕೇಳಿದ. ಇದೇ ಶ್ಲೋಕದಲ್ಲಿ ಲಾಸ್ಟ್ ವರ್ಡ್ ಏನಿದೆ ಗೊತ್ತುಂಟ? ಅಪ್ರಮೇಯ ಅಂತಿದೆ. ಲೋಕಾನ್ ವಿಡಂಬ್ಯ ನರವತ್ ಸಮಲಕ್ತ ಖಾದ್ಯೈ ವಕ್ತ್ರ ವಿಭೂಷಿತ ಇವ ಅಭವತ್ ಅಪ್ರಮೇಯ ಅಂತ ಕೊಟ್ಟರು. ಅಂತೇಳಿದರೆ ಹಿಂದಿನ ಶ್ಲೋಕಕ್ಕೆ ಈ ಅಪ್ರಮೇಯ ಜಾಯಿಂಟ್ ಮಾಡಿಕೊಂಡ್ರೆ ಅಪ್ರಮೇಯ ಅಂತೇಳಿದ್ರೇನು? ಆ ಭಗವಂತ ಅಲ್ಲಿ ಬಲಿಚಕ್ರವರ್ತಿ ಹತ್ರ ಹೋದ. ಹೇಗೆ ಹೋದ? ಅರೆ ಬಲಿಚಕ್ರವರ್ತಿ ನೋಡ್ತಾನೆ, ಅರೆ ಇದು ವಟು ಅಂತೇಳಿ ಬ್ರಹ್ಮಚಾರಿ, ಎಷ್ಟು 2.5 ಫೀಟು ಇಲ್ಲ. ಇಂಥ ಬ್ರಹ್ಮಚಾರಿ ಏನು ಒಂದು ಕೊಡೆ ಹಿಡ್ಕೊಂಡು ಬಂದಿದ್ದೀರಿ ನೀವೆಲ್ಲ, ರಮಾನಂದ ಸಾಗರದ ಇದು ನೋಡಿಬಿಟ್ಟು ನಿಮಗೆ ಇದು ವಾಮನ ಮೂರ್ತಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಗೊತ್ತಿದೆ ಹೇಗೆ ಅಂತ ಹೇಳ್ಕೊಂಡು. ಸೊ ಅಂಥ ಬಲಿಚಕ್ರವರ್ತಿ ಏನು ಮಾಡಿದ? ಅರೇ ವಟು ಶ್ರೇಷ್ಠರೇ, ನೀವು 3 ಹೆಜ್ಜೆ, ನಾನು ದೊಡ್ಡ ರಾಜ ಚಕ್ರವರ್ತಿ ಹತ್ರ ಬಂದು 3 ಹೆಜ್ಜೆ ನೀವು ಕೇಳೋದ? ಒಂದು 3 ಗ್ರಾಮ ಕೇಳಿ ಕೊಡ್ತೇನೆ ಅಂತ ಹೇಳಿದರೆ ನನಗೆ ಅಷ್ಟೇ ಸಾಕು ಅಂದರು. ಅಷ್ಟೇ ಸಾಕು ಅಂತ ಇವರು ದಾನ ಎರೆದದ್ದು. ಆಮೇಲೆ ಹಾಗಾದರೆ ನಾನು ಹೆಜ್ಜೆ ಇಡಿ. ಒಂದು ಹೆಜ್ಜೆ ಇಟ್ಟರೆ ಇಡೀ ಭೂಮಂಡಲಕ್ಕೆ ಆ ಹೆಜ್ಜೆ ಇಟ್ಟು ಬಿಡುದ? ಅಪ್ರಮೇಯ ಅಂತೇಳಿದರೆ ಯಾರ ಪರಿಮಾಣವನ್ನು ಎಷ್ಟು ಅಂತ ಅಳತೆ ಮಾಡಲಿಕ್ಕೆ ಆಗೋದಿಲ್ವೋ ಅವನು ಅಪ್ರಮೇಯ. ಬಲಿಚಕ್ರವರ್ತಿ ಮೊದಲು ಅಳತೆ ಮಾಡಿದ್ದಾನೆ, ಇದು ಪುಟ್ಟ ಈ ವಾಮನ ಈ ವಟು ಇದ್ದು ಪಾದ ಎಷ್ಟು ದೊಡ್ಡದಿದೆ, ಎಷ್ಟು ಸಣ್ಣದು ಇರುವುದು ಅಂತ. ಅಂದರೆ ಆಮೇಲಿಂದ ಅಳಿಯುವಾಗ ಬಲಿಚಕ್ರವರ್ತಿ ನೋಡ್ತಾನೆ, ಅರೇ ಇದು ವಾಮನಲ್ಲ, ತ್ರಿವಿಕ್ರಮ. ಇದು ಏನು ಹೆಜ್ಜೆ ಇಟ್ಟದ್ದು ಇಡೀ ಭೂಮಂಡಲವನ್ನೇ ಒಂದೇ ಹೆಜ್ಜೆಯಿಂದ ಅಳೆದು ಬಿಡುದ ಅಂಥ ಭಗವಂತ ಅಪ್ರಮೇಯ. ಭಗವಂತನಿಗೆ ಆ ಭಗವಂತ ಅಗಸನತ್ರ ಏನು ಕೇಳಿದ್ದು? ಬಟ್ಟೆ ಕೇಳಿದ ಅಂತ. ಸೊ ಬಟ್ಟೆ ಕೇಳಿದರೆ ಈ ಭಗವಂತನಿಗಾಗುವ ಬಟ್ಟೆ ಇದೆಯಾ ಅದರಲ್ಲಿ? ಯಾವುದು? ಸೊ ಭಗವಂತನಿಗೆ ರಜಕನಿಗೆ
ಅಂತೇಳಿದರೆ ರಜಕರ ಹತ್ರ ಬಟ್ಟೆ ಕೇಳಿದ. ಆ ಬಟ್ಟೆ ಭಗವಂತನಿಗೆ ಆಗ್ತದ? ಯಾಕಂತೇಳಿದರೆ ಆ ಬಟ್ಟೆ ಅದು ಈ ಅಪ್ರಮೇಯನಾದ ಭಗವಂತನಿಗೆ ಅವನದು ಎಷ್ಟು ಸೈಜು ಅಂತ ಹೇಳೋದು ಅಂತೇಳಿದರೆ, ಈಗ ಒಂದು ವೇಳೆ ಕೇಳಿದರೆ ಹಾಗಂತೇಳಿದರೆ ಕಾಲರ್ ಸೈಜು ಅಂತ ಎಷ್ಟು 32 34 ಅಲ್ಲಿ ಎಷ್ಟು ಅಂತ ಸೈಜ್ ಹೇಳೋದು ಭಗವಂತನದ್ದು ಅಂತೇಳಿದರೆ, ಇಂಥ ಭಗವಂತ ಅಪ್ರಮೇಯ ಅಂತ ಹೇಳಿದರು ಅಂತೇಳಿದರೆ ಇದೆಲ್ಲ ಬಟ್ಟೆ ಕೇಳಿದ್ದು. ಆಮೇಲೆ ಇನ್ನೇನೆಲ್ಲ ಕೇಳ್ತಾರಂತೆ. ಈ ಕೃಷ್ಣ ಬಲರಾಮರು ಹೋಗ್ತಾ ಇದ್ದಾರೆ ಮಧುರಾ ಬೀದಿಯಲ್ಲಿ. ಲೋಕಾನ್ ವಿಡಂಬ್ಯ ಅಂತೇಳಿದರೆ ಯಾರ ಇದು ಯಥಾ ವಯಸ್ಸಿ ಯಥಾ ಕುಲೆ ಅಂತ ಗೊಲ್ಲರ ಕುಲದಲ್ಲಿ ಹುಟ್ಟಿದ್ದು. ಸೊ ಇದು ವಯಸ್ಸು ಅಂತೇಳಿದರೆ ಇನ್ನು ಉಪನಯನ ಆಗಲಿಲ್ಲ, ಆದರೆ 14 ವರ್ಷ 14 ವರ್ಷ ಆಗಿದೆ. ಸೊ ಅಂಥ ವಯಸ್ಸಿನಲ್ಲಿ ಹೋಗ್ತಾ ಇದ್ದಾರೆ. ಸೊ ಅಂತೇಳಿದರೆ ಆ ವಯಸ್ಸಿಗೆ ಸರಿಯಾಗಿ ಮನುಷ್ಯ ಕುಲದಲ್ಲಿ ಜನ್ಮ ತಳೆದ ಮೇಲೆ ಆ ಮನುಷ್ಯರಿಗೆ ಸರಿಯಾಗಿ ಲೋಕಾನ್ ವಿಡಂಬ್ಯ, ಎಲ್ಲ ಲೋಕ ವಿಡಂಬನೆ. ಇನ್ನೊಂದು ಅಸುರ ಮೋಹನ ಅಂದರೆ ಕಂಸ ತಿಳ್ಕೋಬೇಕಲ್ಲ, ಅರೆ ಇವರು ಕಂಸ ಬಲರಾಮರು, ಇವರನ್ನು ನಾನೀಗ ತಿಕ್ಕಿ ಇದು ಮಾಡಿಬಿಡ್ತೇನೆ, ಎಲ್ಲ ಆನೆಯಿಂದಲೇ ತುಳಿಸಿ ಬಿಡ್ತೇನೆ, ಮುಗೀತು, ಆನೆ ಒಂದು ಕಾಲಿಟ್ಟು ಕೂಡಲೇ ಇವರು ಇಬ್ಬರು ಪಡ್ಚಾಗ್ತಾರಂತ ತಿಳ್ಕೊಂಡಿದ್ದ ನಾವು. ಹೌದು, ಅದನ್ನು ಕುವಲಯ ಪೀಡ ಅಂತ ಅದೊಂದು ಆನೆ ಗೇಟ್ನಲ್ಲಿ ನಿಲ್ಲಿಸಿಬಿಟ್ಟಿದ್ದಾನೆ. ಮಾವಟಿಗನಿಗೆ ಹೇಳಿದ್ದಾನೆ ಅವರು ಬರ್ತಾರೆ ಅಂತ. ಮೊದಲು ಆನೆಯಿಂದ ನೀನು ಮಾಲೆ ಹಾಕಿಸು ಅಂತ, ಮಾಲೆ ಹಾಕಿಸಿದ ವೆರಿ ನೆಕ್ಸ್ಟ್ ಮೊಮೆಂಟಲ್ಲಿ ಆ ಆನೆಯಿಂದ ತುಳಿಸಿಬಿಡು ಅವರನ್ನು ಕಳಿಸಿಬಿಡು ಯಮಪುರಿಗೆ ಅಂತ ತಿಳ್ಕೊಂಡಿದ್ದಾನೆ ಕಂಸ. ಅದು ಹೇಗೆ ತಿಳ್ಕೊಂಡಿದ್ದಾನೆ? ಲೋಕಾನ್ ವಿಡಂಬ್ಯ, ರಜಕನತ್ರ ಬಟ್ಟೆ ಕೇಳೋದು, ಇನ್ನೆಲ್ಲ ಸುಮಾರೆಲ್ಲ ಮಾಡ್ತಾರೆ ಈಗ ಅಂತೇಳಿದರೆ ಕಂಸ ಏನು ತಿಳ್ಕೊಳ್ತಾನೆ? ಇವರು ಮನುಷ್ಯರಪ್ಪ, ಏನು ಇವ್ರದ್ದು ಏನು ಎಂಥದ್ದು ಏನು ಉಪಯೋಗ ಇಲ್ಲ, ಏನಿಲ್ಲ, ಸುಮ್ಮನೆ ಎಲ್ಲ ಹೆದರ್ತಾರೆ ಹಾಗಾದರೆ ಅವನಿಗೆ ಆಗ್ತದೆ. ಆ ರಾಕ್ಷಸರನ್ನೆಲ್ಲ ಹೇಗೆ ಕೊಂದ? ಮೋಸದಲ್ಲಿ ಕೊಂದ, ವಿಷ್ಣು ಮೋಸದಲ್ಲಿ ಕೊಂದ ಅಂತೇಳಿದರೆ ಏನು ಇದು ಕೃಷ್ಣಾವತಾರದಲ್ಲಿ ಏನು ಶಕ್ತಿ ಇಲ್ಲ, ಎಲ್ಲ ಮೋಸ ಅಂತ. ಸೊ ಲೋಕಾನ್ ವಿಡಂಬ್ಯ ನರವತ್ ಅಂದರೆ ಮನುಷ್ಯರಂತೆ. ಲೋಕಾನ್ ವಿಡಂಬ್ಯ ಅಂತೇಳಿದರೆ ಲೋಕದ ವಿಡಂಬನೆಗಾಗಿ, ಅಸುರ ಮೋಹನಕ್ಕಾಗಿ ಅಂತೇಳಿದರೆ ಇಲ್ಲಿ ಭೂಭಾರ ಹರಣ ಎಲ್ಲ ರಾಕ್ಷಸರು. ಆ ರಾಕ್ಷಸರು ತಿಳ್ಕೋಬೇಕಲ್ಲ, ಏನಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಇಬ್ಬರು ಹುಡುಗರು ಅಷ್ಟೇ, ಗೊಲ್ಲ ಹುಡುಗರು, ಏನು ಯಾವ ಲೆಕ್ಕವಿಲ್ಲ ನಮಗೆ ಅಂತ ತಿಳ್ಕೊಂಡು. ಸೊ ಲೋಕಾನ್ ವಿಡಂಬ್ಯ ನರವತ್ ಏನು ಮಾಡ್ತಾನೆ? ಈಗ ಯಾರು ಸಿಗ್ತಾರೆ? ಸಮಲಕ್ತ ಕಾದ್ಯೈಹಿ ವಪ್ತ್ರ ವಿಭೂಷಿತ. ಒಬ್ಬ ವಪ್ತೃ ಅಂತ ಹೇಳಿದರೆ ಕ್ಷೌರಿಕ ಸಿಗ್ತಾನೆ ಹೋಗುವಾಗ. ಸೊ ಕ್ಷೌರಿಕ ಬಂದು ನಮಸ್ಕಾರ ಮಾಡ್ತಾನೆ. ಸೊ ಕ್ಷೌರಿಕ ಏನಪ್ಪ ಅಂತ ತಿಳ್ಕೊಂಡು, ಸೊ ಯಾಕಪ್ಪ ಇವ ನಮಸ್ಕಾರ ಮಾಡ್ತಾನೆ? ಸೊ ಭಗವಂತನಿಗೆ ಗೊತ್ತಾಯಿತು, ಓ ಇವನು ಮೊದಲು ಕೆಲಸದಲ್ಲಿ ಇದ್ದದ್ದು, ಎಲ್ಲಿ ಜಯ ವಿಜಯರಿಗೆ ಅಸಿಸ್ಟೆಂಟ್ ಆಗಿ ಇದ್ದವನು ಯಾರು? ಈ ಕ್ಷೌರಿಕ. ಇವನು ವಪನಕರ್ತೃ ಅಂತ ಹೇಳಿದರೆ ತಲೆ ಕೂದಲನ್ನು ಕಟ್ಟು ಮಾಡುವವ. ಸೊ ವಪನಕರ್ತೃ. ಸೊ ಅವನಿಗೆ ವಪ್ತೃ ಅಂತ ಹೆಸರು. ವಪ್ತ್ರ ಅಂತೇಳಿದರೆ ಆ ಕ್ಷೌರಿಕನಿಂದ ತೃತೀಯ ವಿಭಕ್ತಿ. ಸೊ ಆ ಕ್ಷೌರಿಕರಿಂದ ಸಮಲಕ್ತಕಾದ್ಯೈಹಿ ಅಲಕ್ತಕ ಅಂತೇಳಿದರೆ ಮೊದಲನೇ ಕಾಲದಲ್ಲಿ ಎಲ್ಲ ಚಂದ ಮಾಡಿಕೊಂಡು ಬನ್ನಿ ಅಂತೇಳಿದರೆ ಪೌಡ್ರ್ ಸ್ನೋ ಅಂತೇಳಿ ಅದು ಫೇಮಸ್. ಈಗಿನ ಕಾಲದಲ್ಲಿ ನೀವು ಚಂದ ಮಾಡಿಕೊಂಡು ಬನ್ನಿ ಅಂತೇಳಿದರೆ ಒಂದು 28 ನಮೂನೆದ್ದು ಅದೇನೋ ಅಂತೇಳಿ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಅಂತ ಹೇಳ್ಕೊಂಡು. ಸೊ ಸಮಲಕ್ತ ಕಾದ್ಯೈಹಿ ಅಂತೇಳಿದರೆ ಈ ಎಲ್ಲ ಲೇಯರ್ಗಳ ಏನು ಇದಕ್ಕೆ ಏನು ಹೇಳ್ತಾರೆ, ಬ್ಯೂಟಿಫಿಕೇಷನ್ ಅಂತೇಳಿದರೆ ಅಲಂಕಾರ ಸಾಮಗ್ರಿಗಳು ಅಂತ, ಕಾಸ್ಮೆಟಿಕ್ಸ್ ಅಂತ ಹೇಳ್ತಾರೆ. ಸೊ ಅಂತೇಳಿದರೆ ಆಯುರ್ವೇದದಲ್ಲಿ ಬರ್ತದೆ ಇದು ಅಂತೇಳಿದರೆ ಯಾವುದೋ ಒಂದು ಇದರದ್ದು ರಸ, ಅದು ಆ ರಸಗಳೆಲ್ಲ ಅಂತೇಳಿದರೆ ಅದರ ರಸವನ್ನು ತೆಗೆದು ಸುಮಾರು ರಸಗಳನ್ನು ಒಟ್ಟು ಮಾಡಿ ಕಷಾಯ ಎಲ್ಲ ಮಾಡಿ ಏನೆಲ್ಲ ಮಾಡ್ತಾರೆ ಅದು. ಸೊ ಅದಕ್ಕೆ ಹೆಸರು ಅಲಕ್ತಕ ಅಂತ. ಅಲಕ್ತಕ ಅಂದರೆ ಅಲಂಕಾರ ದ್ರವ್ಯ, ಗಂಧ ಚಂದನ ಸೊ ಇದ್ದ ಹಾಗೆ. ಸೊ ಅದೇ ರೀತಿಯಲ್ಲಿ ಅಲಕ್ತಕಾದ್ಯೈಹಿ ಅಂತೇಳಿದರೆ ಎಲ್ಲ ಅಲಂಕಾರ ದ್ರವ್ಯಗಳನ್ನು ಅಂತೇಳಿದರೆ ಮೊದಲು ಕ್ಷೌರಿಕ ಏನು ಮಾಡ್ತಾನೆ? ಮೊದಲು ಕೂದಲು ಕಟ್ ಮಾಡ್ತಾನೆ. ಕೂದಲು ಕಟ್ ಮಾಡಿ ಮೇಲೆ ಎಲ್ಲ ಆಗಿದ್ಮೇಲೆ ಎಲ್ಲ ಚಂದ ಮಾಡಿ ಎಲ್ಲ ಪೌಡ್ರಿಗೆಲ್ಲ ಹಾಕಿ ಆಮೇಲಿಂದ ಕೇಳ್ತಾನೆ, ನಿಮಗೆ ಅದು ಮಾಡೋದಾ, ಇದು ಮಾಡೋದಾ, ಮಾಲಿಷ್ ಮಾಡೋದಾ, ಆಮೇಲಿಂದ ಸೊ ಯಾವುದು ಈ ಎಲ್ಲ ಕಾಸ್ಮೆಟಿಕ್ಸ್ ಅಲಂಕಾರ ದ್ರವ್ಯಗಳನ್ನು ಹಾಕಿಬಿಟ್ಟು ಚಂದ ಮಾಡ್ತಾನೆ. ಸೊ ಈ ರೀತಿ ಆ ಕ್ಷೌರಿಕನಿಂದ ಸೇವೆ ಮಾಡಿಸಿಕೊಂಡು ಅಂತೇಳಿದರೆ ಒಂದು ಕಡೆಯಲ್ಲಿ ಕೂದಲನ್ನು ಕತ್ತರಿಸುವಂಥದ್ದು, ಇನ್ನೊಂದು ಕಡೆಯಲ್ಲಿ ಎಲ್ಲ ಅಲಂಕಾರ ದ್ರವ್ಯಗಳಿಂದ ವಿಭೂಷಿತನನ್ನಾಗಿ ಮಾಡಿದ್ದಾನೆ ಈ ಕೃಷ್ಣ ಬಲರಾಮರನ್ನು ಮತ್ತು ಸಂಗಡಿಗರನ್ನು ಆ ಕ್ಷೌರಿಕ.
ಇವ ವಿಭೂಷಿತ ಇವ ಅಭವತ್, ಚಂದ ಮಾಡಿಸಿಕೊಂಡು ಎಲ್ಲ ಅಲಂಕಾರ ದ್ರವ್ಯಗಳಿಂದ. ಸೊ ಯಾವುದೆಲ್ಲ ಬೇಡ ಅದನ್ನೆಲ್ಲ ಬೇಡ, ಅದನ್ನು ಅಪಹೇಯದನ್ನೆಲ್ಲ ತೆಗೆದು, ಅಂದರೆ ಅಪಹೇಯ ಭಗವಂತನಿಗೆ ಅಪಹೇಯವೇ ಇಲ್ಲ, ಆದರೆ ಇಲ್ಲೆಲ್ಲ ಲೋಕ ವಿಡಂಬನೆಗೋಸ್ಕರ ಅಪಹೇಯ ಇದ್ದಾಗೆ, ಕೂದಲು ಜಾಸ್ತಿ ಬಂದಾಗೆ, ಆ ಕೂದಲನ್ನು ಕಟ್ಟು ಮಾಡಿದಾಗೆ ಅಂತೇಳಿದರೆ ಕಂಸ ತಿಳ್ಕೊಳ್ಬೇಕು, ಕರೆ ಇಬ್ಬರು ಗೊಲ್ಲ ಹುಡುಗರು, ಯಾವ ಲೆಕ್ಕ ಇಲ್ಲ, ಯಾರು ಹೆದರಬೇಡಿ ಅಂತ ಹೇಳ್ಕೊಂಡು ಹೇಳಬೇಕಲ್ವಾ. ತಾನು ಮೊದಲು ಹೆದರಬಾರ್ದು, ಬಾಕಿದವರಿಗೆ ಹೆದರಬೇಡಿ ಅಂತ ಹೇಳಬೇಕು. ಅದಕ್ಕೋಸ್ಕರ ಲೋಕಾನ್ ವಿಡಂಬ್ಯ ನರವತ್ ಅಂದರೆ ವಪ್ತ್ರ ಕ್ಷೌರಿಕನಿಂದ ಸಮಲಕ್ತ ಖಾದ್ಯೈಹಿ ಅಂತೇಳಿದರೆ ಶೃಂಗಾರ ವಸ್ತುಗಳಿಂದ ಸುಗಂಧ ದ್ರವ್ಯಗಳಿಂದ ವಿಭೂಷಿತ ಚಂದ ಮಾಡಿಸಿಕೊಂಡು ಇವ ವಿಭೂಷಿತ ಇವ ಅಂತೇಳಿದರೆ ಅಲ್ಲಿ ಇವನಿಂದ ಯಾರಿಂದ ರಾಜಕರಿಂದ ಒಳ್ಳೆ ಬಟ್ಟೆಗಳನ್ನು ತಗೊಂಡಾಯಿತು, ಕ್ಷೌರಿಕನಿಂದ ಬಾಕಿದ್ದೆಲ್ಲ ಚಂದ ಮಾಡಿಸಿಕೊಂಡು ಸುಗಂಧ ದ್ರವ್ಯಾದಿಗಳಿಂದೆಲ್ಲ ಎಲ್ಲ ಹಾಕಿಕೊಂಡು ವಿಭೂಷಿತ ಇವ ಅಂತೇಳಿದರೆ ಎಲ್ಲ ಈಗ ಬಾಕಿದವರೆಲ್ಲ ಮದುವೆಗೆ ಹೋಗುವಾಗ ಎಲ್ಲ ಆ ರೀತಿಯಲ್ಲಿ ಒಂದು ಇದು ಸಿಸ್ಟಮ್ ಉಂಟು ಅಂತೇಳಿದರೆ ಇವತ್ತು ಮದುವೆಗೆ ಹೋಗೋದು ಅಂತ. ಸೊ ಬೆಳಿಗ್ಗೆ ಹೋಗಿಬಿಟ್ಟು ಎಲ್ಲ ಕ್ಷೌರ ಮಾಡಿಸಿ ಗಡ್ಡ ಮಾಡಿಸಿ ಎಲ್ಲ ಸುಗಂಧ ದ್ರವ್ಯಗಳನ್ನು ಅಲ್ಲೇ ಹಾಕಿಸಿಕೊಂಡು ಸ್ನಾನ ಮಾಡಿದ್ರು ಪರವಾಗಿಲ್ಲ, ಇದೆಲ್ಲ ಬೇಕು ಅಂತ ಮದುವೆಗೆ ಹೋಗಲಿಕ್ಕೆ. ಸೊ ಆ ರೀತಿ. ಸೊ ಆಮೇಲಿಂದ ಬಂದು ಸ್ನಾನ ಮಾಡಿಕೊಂಡು ಪುನಃ ಸುಗಂಧ ದ್ರವ್ಯಗಳನ್ನು ಹಾಕೊಂಡು ಹೋಗ್ತಾರೆ ಅಂತ ಎಣಿಸ್ಕೊಳ್ಳೋಣ. ಸೊ ವಕ್ತ್ರ ವಿಭೂಷಿತ ಇವ ಅಭವತ್ ಅಪ್ರಮೇಯ. ಸೊ ಈಗ ಭಗವಂತ ಎಲ್ಲ ಎಂತೇಳಿದರೆ ಎಲ್ಲ ಚಂದ ಮಾಡಿಸಿಕೊಂಡು, ಅಂದರೆ ಕ್ಷೌರಿಕನಿಂದ ಒಂದು ಕಡೆಯಲ್ಲಿ ತಲೆಕೂದಲನ್ನು ಕಟ್ಟು ಮಾಡಿಸಿಕೊಂಡು, ಒಂದು ಕಡೆಯಿಂದ ಎಲ್ಲ ಸುಗಂಧ ದ್ರವ್ಯಗಳು ಸಮಲಕ್ತಕಾದ್ಯಹಿ, ಅಲಕ್ತಕ ಅಂತೇಳಿದರೆ ಸುಗಂಧ ದ್ರವ್ಯಗಳು ಅಂದರೆ ಅಂದರೆ ಒಳ್ಳೆಯ ಆ ಅಲಕ್ತಕ ಸುಗಂಧ ದ್ರವ್ಯಗಳಿಂದ ವಿಭೂಷಿತ ಇವ ಚಂದ ಮಾಡಿದ್ದಾನೆ. ಯಾರನ್ನು? ಕೃಷ್ಣ ಬಲರಾಮರನ್ನು. ಅಂದರೆ ಯಕ್ಷಗಾನಕ್ಕೆಲ್ಲ ಎಲ್ಲ ಇದು ಮಾಡಿಕೊಂಡು ರೆಡಿ ಮಾಡೋದಿಲ್ವ, ಆ ರೀತಿಯಲ್ಲಿ ಇವರು ನಾರ್ತ್ ಇಂಡಿಯಾದಲ್ಲೆಲ್ಲ ಭಾರಿ ಜಾಸ್ತಿ ಏನಂತ ಹೇಳಿದರೆ, ಒಂದು ಏನಾದರೂ ಒಂದು ಫಂಕ್ಷನ್ ಇದ್ದರೆ ಅವರಿಗೆ ಒಂದು ಚಂದ ಮಾಡಿಕೊಂಡು ಶೃಂಗಾರ ಮಾಡಿಕೊಂಡು ಹೊರಡಲಿಕ್ಕೆ ಮಿನಿಮಮ್ 2-3 ಅವರ್ಸ್ ಬೇಕಾಗ್ತದೆ ಅಂತ. ಸೊ ಆ ರೀತಿಯಲ್ಲಿ ಈಗ ಅದೇ ರೀತಿಯಲ್ಲಿ ಪೂರ್ತಿ ಅಲಂಕಾರ ಮಾಡಿಸಿಕೊಂಡು, ಇಲ್ಲದಿದ್ದರೂ ಕೂಡ ಹೇಳ್ತಾರೆ ಯಾರಂತ ಹೇಳಿದರೆ ರುದ್ರದೇವರು ಅಂತ ಹೇಳಿದರೆ ಯಾವುದು ನಿಮ್ಮ ಅಭಿಷೇಕ ಪ್ರಿಯ, ಆಮೇಲೆ ಮಹಾವಿಷ್ಣು ಅಂತ ಹೇಳಿದರೆ ಅಲಂಕಾರ ಪ್ರಿಯ ಅಂತ. ಸೊ ಮಹಾವಿಷ್ಣುವಿದ್ದೇ ಒಂದು ಲಕ್ಷಣ. ಸೊ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಅಲಂಕಾರಗಳನ್ನು ಮಾಡಿಸಿಕೊಂಡು, ಸೊ ವಿಭೂಷಿತ ಇವ ಅಭವತ್ ಅಂತೇಳಿದರೆ ಆ ರೀತಿ ಆಗಿ ಪುನಃ ಸ್ಟಾರ್ಟ್ ಮಾಡಿದರು ಹೊರಡಲಿಕ್ಕೆ. ಯಾವುದರಲ್ಲಿ? ಮಧುರೆಯ ಬೀದಿಗಳಲ್ಲಿ. ಅಪ್ರಮೇಯ ಅಂತೇಳಿದರೆ ಅಪ್ರಮೇಯನಾದ ಭಗವಂತನ ಪರಿಮಾಣಗಳು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಭಗವಂತನನ್ನು ಇವರು ತಲೆ ಕೂದಲು ಕಟ್ಟು ಮಾಡಲಿಕ್ಕೆ ಯಾರಿಂದಾದರೂ ಆಗ್ತದ, ಅಥವಾ ಅವರಿಗೆ ಶೃಂಗಾರ ಮಾಡಲಿಕ್ಕೆ ಯಾರಿಂದಲೂ ಆಗ್ತದ ಅಂತ ಹೇಳಿದರೆ ಯಾರಿಂದ ಆಗುವುದಿಲ್ಲ. ಆಮೇಲೆ ಭಗವಂತನಿಗೆ ಗ್ರಾಹ್ಯ ಅಪಹೇಯ ಅನ್ನುವಂಥದ್ದು ಯಾವುದೂ ಇಲ್ಲ. ಭಗವಂತನ ಪ್ರತಿಯೊಂದು ಕೂಡ ಒಂದೊಂದು ಅವಯವ ಕೂಡ ಇಡೀ ಭಗವಂತನೇ. ಆ ಅವಯವಕ್ಕೂ ಭಗವಂತನಿಗೂ ಯಾವುದೇ ಭೇದ ಇಲ್ಲ ಅಂತ ಮಧ್ವರು ಭಾಳ ಸ್ಪಷ್ಟಪಡಿಸಿದ್ದಾರೆ. ಅಂತ ಹೇಳುವಾಗ ಪ್ರತಿಯೊಂದು ಅವಯವು ಅಂತೇಳಿ ಪವಿತ್ರವೇ ಆಗಿದೆ. ಹಾಗಾದರೆ ಮಧುರೆ ಬೀದಿಯಲ್ಲಿ ಈ ಕ್ಷೌರಿಕನಿಂದ ಏನು ಮಾಡಿಸಿಕೊಂಡ ಅಂತ ಕೇಳಿದರೆ, ಇದೆಲ್ಲ ಲೋಕಾನ್ ವಿಡಂಬ್ಯ, ಲೋಕ ವಿಡಂಬನೆಗಾಗಿ. ಮತ್ತು ಆ ಅಸುರ ಇದ್ದಾನಲ್ಲ ಕಂಸ, ಅವನು ಅಸುರ ಮೋಹನ, ಅವನು ತಿಳ್ಕೋಬೇಕಲ್ಲ. 2 ಗೊಲ್ಲರ ಹುಡುಗರು ಕೃಷ್ಣ ಬಲರಾಮರು ಯಾರು ಏನು ಹೆದರ್ಲಿಕ್ಕಿಲ್ಲ ನೋಡಿ. ಅಲ್ಲಿಂದ ಅವನ ಹತ್ರ ರಜಕನಿಂದ ಬಟ್ಟೆ ತಗೊಂಡಿದ್ದಾರೆ, ಆಮೇಲಿಂದ ಕ್ಷೌರಿಕನಿಂದ ಕ್ಷೌರ ಮಾಡಿಸಿಕೊಂಡಿದ್ದಾರೆ. ಅವರು ದೇವರ, ಯಾಕೆ ನೀವು ದೇವರು ಅಂತ ಹೆದರುವುದು ಅಂತ ಹೇಳ್ಕೊಂಡು ಹೇಳಬೇಕಲ್ವ. ಅದಕ್ಕೋಸ್ಕರ ಅಪ್ರಮೇಯನಾದ ಭಗವಂತ ಈ ರೀತಿಯೆಲ್ಲ ಮಾಡಿಸಿಕೊಂಡ ಅಂತ ಹೇಳುವಂಥ ಈ 99ನೇ ಶ್ಲೋಕ. ಗ್ರಾಹ್ಯ ಅಪಹೇಯ ರಹಿತ ಏಕ ಚಿದಾತ್ಮ ಸಾಂದ್ರ ಸ್ವಾನಂದಪೂರ್ಣ ವಪು ಅಪ್ಯಯಶೋಷಹೀನಃ ಅಪಿ ಅಯಶೋಷಹೀನಃ ಲೋಕಾನ್ ವಿಡಂಬ್ಯ ನರವತ್ ಸಮಲಕ್ತಕಾದ್ಯೈ ವಕ್ತ್ರ ವಿಭೂಷಿತ ಇವ ಅಭವತ್ ಅಪ್ರಮೇಯ. ಪ್ರಭಂಜನಾಚಾರ್ಯ ಏನಂತಾರಂದರೆ, ಶ್ರೀಕೃಷ್ಣನು ಹೇಯ ಉಪಾದೇಯ ಹೇಯ ಅಪಹೇಯ ರಹಿತವಾದ ಜ್ಞಾನಸ್ವರೂಪನಾದ ಪೂರ್ಣನಾದ ಸ್ವರೂಪಾನಂದನಿಂದ ತುಂಬಿದ, ಸ್ವರೂಪಾನಂದದಿಂದ ಪೂರ್ಣನಾದ ಜ್ಞಾನಸ್ವರೂಪನಾದ ಅದರಲ್ಲಿಯೂ ಪೂರ್ಣ, ಸ್ವರೂಪಾನಂದದಲ್ಲಿಯೂ ಪೂರ್ಣನಾದ ಅಪ್ರಾಕೃತ ದೇಹವುಳ್ಳ ಈ ಭಗವಂತ ಯಾರಿಗೆ ಏಕ ಅಂತ ಹೇಳ್ತಾರೆ ಪ್ರಧಾನನಾದವನು, ಅಯಶೋಷಹೀನ ಅಂದರೆ ವೃದ್ಧಿ ಹ್ರಾಸ ಇಲ್ಲದವನು,
ಅಂಥ ಭಗವಂತನನ್ನು ಯಾರಿಗೂ ಅರಿಲಿಕ್ಕೆ ಸಾಧ್ಯ ಇಲ್ಲ. ಸಾಕಲ್ಯೇನ ಅರಿಯಲಾಗದವನು ಅಪ್ರಮೇಯ. ಆ ಭಗವಂತ ಹೇಗೆ, ಎಷ್ಟು ದೊಡ್ಡದಿದ್ದಾನೆ, ಏನು ಸಂಗತಿ, ಯಾರಿಗೂ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ಭಗವಂತ ಅವನು ಶ್ರೀಕೃಷ್ಣ ಪರಮಾತ್ಮ ಮಧುರೆ ಬೀದಿಗಳಲ್ಲಿ ಹೋಗುವಾಗ ಲೋಕದ ಜನರನ್ನು ಅನುಕರಣೆ ಮಾಡುತ್ತಾ, ಅಂದರೆ ಲೋಕಾನ್ ವಿಡಂಬ್ಯ ನರವತ್, ನರ ಅಂದರೆ ಮನುಷ್ಯ, ಮನುಷ್ಯವತ್ ಅಂತ ಹೇಳಿದರೆ ಮನುಷ್ಯರ ಹಾಗೆ ಅಂತ ಹೇಳಿದರೆ ಸಾಮಾನ್ಯ ಗೊಲ್ಲರ ಹಾಗೆ, ಗೊಲ್ಲರ ಹುಡುಗ ಅಲ್ವಾ. ಸೊ ಲೋಕದ ಜನರನ್ನು ಅನುಕರಣೆ ಮಾಡುತ್ತಾ ಮನುಷ್ಯನಂತೆ ಅಂತೇಳಿದರೆ ನರವತ್ ಕ್ಷೌರಿಕನಿಂದ, ಒಬ್ಬ ಕ್ಷೌರಿಕ ಸಿಗ್ತಾನೆ, ವಪ್ತ್ರ ಅಂದರೆ ಕ್ಷೌರಿಕನಿಂದ, ಅಲಕ್ತಕ ಮೊದಲಾದ ಸುಗಂಧ ದ್ರವ್ಯಗಳಿಂದ, ಅಲಂಕಾರ ದ್ರವ್ಯಗಳಿಂದ ಅಲಂಕೃತನಂತೆ ಕಾಣಿಸಿಕೊಂಡನು, ವಿಭೂಷಿತ ಇವ ಕಾಣಿಸಿಕೊಂಡನು ಅಂತ ಹೇಳ್ತಾರೆ. ಸೊ ಶ್ರೀಕೃಷ್ಣನು ಮಥುರಾ ನಗರಿಯಲ್ಲಿ ಆ ದಾರಿಯಲ್ಲಿ ಹೋಗ್ತಾ ಕ್ಷೌರಿಕನಿಂದ ಅಲಂಕೃತನಾದ ಅಂತ ಹೇಳ್ತಾರೆ. ಸೊ ಜ್ಞಾನಾನಂದಮಯವಾದ ಅಪ್ರಾಕೃತ ಶರೀರ ಹೊಂದಿದ ಭಗವಂತ ಅವನ ದೇಹದಲ್ಲಿ ಅನಪೇಕ್ಷಿತವಾದ, ಯಾವುದನ್ನು ನಾವು ಅಪಹೇಯ ಅಂತ ಹೇಳ್ತೇವೋ, ನಖ, ಕೇಶ, ನಖ ಅಂದರೆ ಉಗುರು ಕಟ್ಟು ಮಾಡುವಂಥದ್ದು, ಕೇಶ ಅಂದರೆ ಯಾವ ಕೇಶ ಜಾಸ್ತಿ ಬಂದರೆ ಕಟ್ಟು ಮಾಡುವಂಥದ್ದು, ಅದು ಇಲ್ಲವೇ ಇಲ್ಲ ಭಗವಂತನಲ್ಲಿ. ಆದರೂ ಅವನು ಹಾಗೆ ಮಾಡಿದ ಕೃಷ್ಣ ಅಂತೇಳಿದರೆ ನರವಿಡಂಬನೆಗಾಗಿ ಮಾತ್ರ, ನರವತ್ ವಿಡಂಬ್ಯ ಲೋಕಾನ್, ನರವಿಡಂಬನೆಗೆ ಮಾತ್ರ. ಮತ್ತು ಅಸುರ ಮೋಹನ ಇನ್ನೊಂದು ಉದ್ದೇಶ, ಅವನಲ್ಲಿ ಭಗವಂತನಲ್ಲಿ ಎಡಕೈ ಬಲಕೈ ಮೊದಲಾದದ್ದು, ಇದು ಗ್ರಾಹ್ಯ, ಇದು ಉಪಾದೇಯ ಅಥವಾ ಅಪಹೇಯ, ಅಂದರೆ ಬಲಕೈ ಗ್ರಾಹ್ಯ, ಎಡಕೈ ಅಪಹೇಯ ಅಂತ ಯಾವ ರೂಪಭೇದವೂ ಇಲ್ಲ. ಅಪ್ರಾಕೃತ ಶರೀರ ಭಗವಂತ ಯಾವುದು ಪವಿತ್ರಾಣಾಂ ಪವಿತ್ರಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ 99ನೇ ಶ್ಲೋಕ ಮುಗೀತು. ಸೊ ಸಮಯವೂ ಆಗ್ತಾ ಬಂದಿದೆ. ಸೊ ಇನ್ನೊಂದಕ್ಕೆ ಹೋದರೆ ಲೇಟ್ ಆಗ್ತದ ಏನೋ. ಸೊ ಆದರೂ ಮುಗಿಸ್ಬೋದು ಅಂತ ಅನಿಸ್ತದೆ. ಇವತ್ತು ಯಾರಿಗೂ ನಮ್ಮ ಸರಸ್ವತಿ ಅಕ್ಕನಿಗೇನು ಬೇಗ ಹೋಗಲಿಕ್ಕೆ ಏನಿಲ್ಲ. ಸೊ ಮಾಲಾ ಅವಾಪ್ಯ ಚ ಸುಧಾಮತ ಆತ್ಮತಂತ್ರ ತೌ ಅಕ್ಷಯೋ ಆತ್ಮತಂತ್ರ ತೌ ಅಕ್ಷಯೋ ಅನುಜಗೃಹೇ ನಿಜ ಪಾರ್ಷದೌ ಹಿ ಪೂರ್ವಂ ವಿಕುಂಠ ಸದನಾತ್ ಹರಿಸೇವನಾಯ ಪ್ರಾಪ್ತೌ ಭುವಂ ಮೃಜನ ಪುಷ್ಪಕರೌ ಪುರಾಪಿ. ಸೊ ಈಗ ಇನ್ನು ಸ್ವಲ್ಪ ದೂರ ಮುಂದೆ ಹೋಗುವಾಗ ಇನ್ಯಾರು ಸಿಗ್ತಾರೆ ಅಂತ ಹೇಳಿದರೆ ಪುಷ್ಪಕರ ಅಂತೇಳಿದರೆ ಪುಷ್ಪವನ್ನು ಮಾರುವವ ಅಥವಾ ಪುಷ್ಪವನ್ನು ಮಾಲೆ ಮಾಡಿ ಮಾರುವವ. ಸೊ ಅದು ಹೂವಾಡಿಗ ಅಂತ ಹೇಳಿದರೆ ಪುಷ್ಪಗಳನ್ನು ಮಾಲೆ ಮಾಡಿ ಮಾರುವವನು. ಸೊ ಸಿಕ್ಕಿದ ಅಂತೇಳಿದರೆ ಸಿಕ್ಕಿದ ಕೂಡಲೇ ಕೃಷ್ಣನಿಗೆ ನಾನು ಮಾಲೆ ಹಾಕ್ಕೊಳ್ಬೇಕು ಅಂತ ಮಾಲಾ ಅವಾಪ್ಯ. ಸೊ ಮಾಲೆಯನ್ನು ಹೊಂದಿದ ಅಂತೇಳಿದರೆ ಓಡಿಕೊಂಡು ಬಂದ ಸುಧಾಮ ಅಂತ ಹೆಸರು ಅವನಿಗೆ. ಸುಧಾಮತಃ ಅಂದರೆ ಈ ಸುಧಾಮ ಅವನದು ಮೂಲ ರೂಪದಲ್ಲಿ ಅವನ ಹೆಸರು ಸುಧಾಮ. ಆ್ಯಕ್ಚುಲಿ ಇಲ್ಲಿ ಹೆಸರು ಗುಣಕ ಅಂತ ಇದೆ, ಆದರೆ ಮಧ್ವರು ಆ ಮೂಲ ರೂಪದ ಹೆಸರನ್ನೇ ಹೇಳಿದ್ದಾರೆ. ಅವನು ಅಲ್ಲಿ ಸುಧಾಮ ಅಂತ. ಅಲ್ಲಿ ಅಂತ ಹೇಳಿದರೆ ಇವನು ಕೂಡ ಆ ಕ್ಷೌರಿಕ ಇದ್ದಾನಲ್ಲ, ಅದೇ ಥರ ಈ ಸುಧಾಮ ಕೂಡ ಜಯ ವಿಜಯರೊಟ್ಟಿಗೆ ಪಾರ್ಷದ. ಸೊ ಇವರಿಬ್ಬರು ಭಗವಂತನ ಸೇವಕರೇ. ಸೊ ಭಗವಂತ ಅವತಾರ ಮಾಡಿದಾಗ ಇವರು ಕೂಡ ಏನು ಮಾಡಿದ್ದಾರೆ, ಭಗವಂತನ ಸೇವೆ ಮಾಡಬೇಕಂತ ಅವರು ಸಹ ಹುಟ್ಟಿದ್ದಾರೆ ಇಲ್ಲಿ ಭೂಲೋಕದಲ್ಲಿ. ಈ ಸುಧಾಮ ಇವನ ಹೆಸರು ಗುಣಕ. ಏನು ಇವನು ಹೂವಾಡಿಗ. ಆ ಹೂವಾಡಿಗನಿಂದ ಸುಧಾಮನಿಂದ ಸುಧಾಮತಃ ಮಾಲಾ ಅವಾಪ್ಯ ಮಾಲೆಯನ್ನು ತರಿಸಿಕೊಂಡ. ಸೊ ಹೂವಾಡಿಗ ಕೇಳ್ತಾನೆ, ನಮಸ್ಕಾರ ಎಲ್ಲ ಮಾಡಿ, ಅವನು ಭಾಗವತದಲ್ಲಿ ಬರ್ತದೆ ಅವನು ಎಷ್ಟೆಲ್ಲ ಅಂತೇಳಿದರೆ ಭಗವಂತ ನೀವಿಬ್ಬರು ಕೃಷ್ಣ ಬಲರಾಮರು ಅಂತೇಳಿದರೆ ಈ ಭೂಭಾರ ಹರಣಕ್ಕೋಸ್ಕರ ನೀವು ಅವತಾರ ಮಾಡಿದ್ದೀರಿ, ನೀವು ಜ್ಞಾನಾನಂದ ಶರೀರಗಳೇ. ಸೊ ಯಾರು ನಿಮ್ಮನ್ನು ಭಜಿಸ್ತಾರೋ ಸೊ ಅವರಿಗೆ ಅವರ ಭಜನೆಗೆ ಸರಿಯಾಗಿ ಅವರ ಸೇವೆಗೆ ಸರಿಯಾಗಿ ಫಲವನ್ನು ಕೊಡುವವರು ನೀವು. ಸೊ ನೀವು ಎಲ್ಲ ಅಂತೇಳಿದರೆ ಎಲ್ಲ ಶಕ್ತಿ ನಿಮ್ಮಲ್ಲೇ ತುಂಬಿಕೊಂಡಿರುವವರು ನೀವು ಅಂತೇಳಿದರೆ ನಿಮ್ಮಲ್ಲಿ ಏನಿಲ್ಲ ಅಂತೇಳಿದರೆ ಮೋಕ್ಷವನ್ನು ಕೊಡುವಂಥ ಆ ಶಕ್ತಿಯನ್ನು ಹೊಂದಿದವರು ನೀವು ಅಂತ ಎಲ್ಲ ಹೇಳ್ತಾನೆ. ಯಾಕಂತೇಳಿದ್ರೆ ಗೊತ್ತಿದೆ ಅವನಿಗೆ ಪೂರ್ತಿ ಭಗವಂತನದ್ದು. ಸೊ ಆ ಭಗವಂತ ಆ ಇವನಿಂದ ಸುಧಾಮನಿಂದ
ಆತ್ಮತಂತ್ರ. ಆತ್ಮತಂತ್ರ ಅಂದರೆ ಆತ್ಮ ಅಂದರೆ ತಾನು, ತಂತ್ರ ಅಂದರೆ ತಾನು ಹೇಳಿದ ಹಾಗೆ ಮಾತ್ರ ಕೇಳಲಿಕ್ಕೆ, ಯಾರ ಅಧೀನ ಇಲ್ಲದ ಭಗವಂತ ಅಂದರೆ ಸ್ವತಂತ್ರ ಅಂತ. ಆತ್ಮತಂತ್ರ ಅಂದರೆ ಸ್ವತಂತ್ರ ಅಂತ. ಸೊ ಸ್ವತಂತ್ರನಾದ ಭಗವಂತನು ಅಂತೇಳಿದರೆ ಭಗವಂತನಿಗೆ ಬೇಕಾ ಇದೆಲ್ಲ ಅಂತೇಳಿದರೆ ಸುಮ್ಮನೆ ಏನಂತೇಳಿದರೆ ಇದೆಲ್ಲ ಲೋಕ ವಿಡಂಬನೆಗೋಸ್ಕರ. ಈಗೇನಾಯಿತು, ಹೂವಾಡಿಗ ಸಿಕ್ಕಿದ ಬಂದು ನಮಸ್ಕಾರ ಮಾಡಿದ ಭಗವಂತ ಅಂತ ಉದ್ದಂಡ ನಮಸ್ಕಾರ ಮಾಡ್ತಾನೆ. ಸೊ ಅವನನ್ನು ಎಬ್ಬಿಸಿ, ಸೊ ಭಗವಂತ ನಾನು ಏನು ಸೇವೆ ಮಾಡಲಿ, ನಿನ್ನ ಹತ್ರ ಏನಿದೆ, ನನ್ನ ಹತ್ರ ಮಾಲೆಗಳುಂಟು ತಗೊಂಡು ಬಾ ಅಂತ. ಸೊ ಮಾಲಾ ಅವಾಪ್ಯ ಅಥವಾ ಮಾಲಾಂ ಅವಾಪ್ಯ, ಮಾಲೆಯನ್ನು ತರಿಸಿದ ಭಗವಂತ, ತರಿಸಿ ಹಾಕ್ಕೊಂಡ. ಸೊ ಬಲರಾಮನಿಗೂ ಕೊಟ್ಟ. ಸೊ ಎಲ್ಲ ಗೊಲ್ಲ ಹುಡುಗರಿಗೂ ಮಾಲೆ ಬೇಕಾ, ಎಲ್ಲರೂ ಹಾಕ್ಕೊಂಡ್ರು. ಸೊ ತೌ ಅಕ್ಷಯೋ ಅನುಜಗೃಹೇ ನಿಜ ಪಾರ್ಶ್ವದೌಹಿ. ನಿಜ ಪಾರ್ಶ್ವದವು ಅಂತೇಳಿದರೆ ಅವರು ಕೆಲಸದವರೇ. ಜಯ ವಿಜಯರ ಜೊತೆಗೆ ಇವರೂ ಕೂಡ ಪಾರ್ಶ್ವದರಾಗಿದ್ದರು. ಯಾರೆಲ್ಲ ಅಂದರೆ ಒಬ್ಬ ಆ ಕ್ಷೌರಿಕ, ಇನ್ನೊಬ್ಬ ಈ ಹೂವಾಡಿಗ ಸುಧಾಮ. ಸೊ ತೌ ಅಂತ ಹೇಳಿದರು, ಆತ್ಮತಂತ್ರ ತೌ. ಸೊ ತೌ ಅಕ್ಷಯ. ಅಕ್ಷಯ ಅಂದರೆ ಅಕ್ಷಯನಾದ ಭಗವಂತ, ಆತ್ಮತಂತ್ರನಾದ ಸ್ವತಂತ್ರನಾದ ಭಗವಂತ, ಅಪ್ರಮೇಯನಾದ ಭಗವಂತ ಏನು ಮಾಡಿದ ಅಂದರೆ ತೌ ಅಂದರೆ ಅವರಿಬ್ಬರಿಗೂ ಕೂಡ ಅನುಜಗೃಹೇ, ಅನುಗ್ರಹಿಸಲಿಕ್ಕೆ. ಅನುಜಗೃಹೇ ಅಂತೇಳಿದರೆ ಅನುಗ್ರಹಿಸಲು ಇಚ್ಛಿಸಿ ಅನುಗ್ರಹಿಸಿದರು. ನಿಜ ಪಾರ್ಶ್ವದವು ತನ್ನದೇ ಕೆಲಸದವರು. ಎಲ್ಲಿ? ಅಲ್ಲಿ ಜಯ ವಿಜಯರ ಜೊತೆಗೆ ಇರುವವರು ಇವರು. ನಿಜ ಪಾರ್ಶ್ವದವು, ನಿಜ ಅಂದರೆ ತನ್ನ ಕೆಲಸದವರೇ. ಅಲ್ಲಿ ಮೂಲ ರೂಪದಲ್ಲಿ ಪೂರ್ವಂ ಮೊದಲು, ವಿಕುಂಠ ಸದನಾಥ್. ವಿಕುಂಠ ಸದನಾಥ್ ಅಂದರೆ ಭಗವಂತನ ಮನೆಯಲ್ಲಿ ಕೆಲಸಕ್ಕಿರುವವರು ಅಂತ ಹೇಳಿದರೆ, ಭಗವಂತನ ಮನೆ ಅಂದರೆ ಯಾವುದು? ವೈಕುಂಠ ಸದನ. ವಿಕುಂಠ ಸದನಾಥ್ ಅಂದರೆ ತನ್ನ ಮನೆಯಲ್ಲಿ ಕೆಲಸಕ್ಕಿರುವವರು ಇವರು. ಪೂರ್ವಂ ಮೊದಲು, ಹರಿಸೇವನಾಯ ಭಗವಂತ ಅವತಾರ ಮಾಡಿದಾಗ ಭಗವಂತನ ಸೇವೆಗೋಸ್ಕರ ಏನು ಮಾಡಿದ್ದಾರೆ? ಪ್ರಾಪ್ತೌ ಭುವಂ, ಈ ಭೂಲೋಕದಲ್ಲಿ ಪ್ರಾಪ್ತೌ ಅಂತೇಳಿದರೆ ಭೂಲೋಕದಲ್ಲಿ ಹುಟ್ಟಿದ್ದಾರೆ. ಪ್ರಾಪ್ತೌ ಇವರು ಒಬ್ಬ ಮೃಜನ, ಇನ್ನೊಬ್ಬ ಪುಷ್ಪಕರ. ಮೃಜನ ಅಂದರೆ ಕ್ಷೌರಿಕ ನಾಪಿತ, ಪುಷ್ಪಕರ ಅಂತೇಳಿದರೆ ಹೂವಾಡಿಗ. ಅವರಿಬ್ಬರು ಇರುವ ಕಾರಣ ಮೃಜನ ಪುಷ್ಪಕರವು ತೌ ಅಂತೇಳಿದ್ರೆ ಇಬ್ಬರು ಅಂತ. ಅವರಿಬ್ಬರು ಯಾರೆಲ್ಲ? ಒಬ್ಬ ಕ್ಷೌರಿಕ, ಇನ್ನೊಬ್ಬ ಹೂವಾಡಿಗ. ಕ್ಷೌರಿಕ ಏನು ಮಾಡಿದ? ಭಗವಂತನ ಕ್ಷೌರ ಎಲ್ಲ ಮಾಡಿ ಸುಗಂಧ ದ್ರವ್ಯಗಳಿಂದ ಎಲ್ಲ ಅಲಂಕಾರ ಮಾಡಿದ ಎಲ್ಲರನ್ನ, ಕೃಷ್ಣ, ಭಗವಂತ ಮತ್ತು ಬಲರಾಮ ಮತ್ತು ಅವಳು ಸಂಗಡಿಗರಿಗೆ. ಇವನು ಹೂವಾಡಿಗ ಏನು ಮಾಡಿದ? ಎಲ್ಲರಿಗೂ ಅವರಿಗೆ ಯಥೋಚಿತವಾದ ಒಳ್ಳೊಳ್ಳೆ ಮಾಲೆಗಳನ್ನು ಕೊಟ್ಟು ಅವರನ್ನು ಶೃಂಗಾರ ಮಾಡಿದ. ಸೊ ಇವರಿಬ್ಬರಿಗೂ ಕೂಡ ಮೃಜನ ಪುಷ್ಪಕರವು ಅನುಜಗೃಹೇ ಅಂತೇಳಿದರೆ ಅವರಿಗೆ ಅನುಗ್ರಹ ಮಾಡಲಿಕ್ಕೆ. ಅನುಜಗೃಹೇ ಅಂತೇಳಿದರೆ ಅನುಗ್ರಹ ಮಾಡಲಿಕ್ಕೋಸ್ಕರನೇ. ಭಗವಂತನ ಅನುಗ್ರಹ ಇದ್ದರೆ ಅವರಿಗೆ ಬೇಕಾದದ್ದು, ಇಹಲೋಕದಲ್ಲಿ ಬೇಕಾದ ಎಲ್ಲ ಸಂಪತ್ತುಗಳು, ಅವರಿಗೆ ಬೇಕಾದ ಭಗವಂತನ ಭಕ್ತಿ ಇದನ್ನೆಲ್ಲ ಕೊಟ್ಟು ಆಮೇಲೆ ಪರಲೋಕದಲ್ಲಿ ಅವರಿಗೆ ಒಳ್ಳೆ ಇದು ಸಿಗುವ ಹಾಗೆ ಅಂತೇಳಿದರೆ ಮೋಕ್ಷವು ಸಿಗುವ ಹಾಗೆ ಎಲ್ಲವನ್ನು ಅವರಿಗೆ ಅನುಗ್ರಹ ಮಾಡಿ, ಅನುಜಗೃಹೆ ಅನುಗ್ರಹ ಮಾಡಿ. ತೌ ಪುರಾಪಿ ಅಂತೇಳಿದ್ರೆ ಅವರು ಮೊದಲು ಕೂಡ ತನ್ನದೇ ಅಂತೇಳಿದರೆ ಮನೆಯಲ್ಲಿ ಕೆಲಸದವರು, ಅವರು ನಿಜ ಪಾರ್ಶ್ವದವು, ತನ್ನ ಪಾರ್ಶ್ವದರೇ ಆಗಿದ್ದಾರೆ, ರಕ್ಷಕರೇ ಆಗಿರುವಂಥದ್ದು ಅಂತೇಳಿದರೆ ಭಗವಂತನ ಮನೆಯಲ್ಲಿ ಮುಖ್ಯ ರಕ್ಷಕರು ಯಾರು ಅಂತೇಳಿದರೆ ಜಯ ವಿಜಯರು. ಜಯ ವಿಜಯರಿಗೆ ಅಸಿಸ್ಟೆಂಟ್ಸ್ ಆಗಿ ಸೇವಕರಾಗಿರುವಂತಹ ಈ ಕ್ಷೌರಿಕ ಮತ್ತು ಸುಧಾಮ ಹೂವಾಡಿಗ. ಸೊ ಇವರಿಬ್ಬರಿಗೂ ಅನುಗ್ರಹ ಮಾಡಲಿಕ್ಕೋಸ್ಕರನೇ ಪುರಾಪಿ ಮೊದಲು ತನ್ನ ಕೆಲಸದವರೇ ಅವರಿಗೆ ಅನುಗ್ರಹ ಮಾಡಿದರು ಭಗವಂತ ಶ್ರೀಕೃಷ್ಣ ಅಂತ. ಈ 100ನೇ ಶ್ಲೋಕಕ್ಕೆ ಸ್ವತಂತ್ರನು ಅಂದರೆ ಆತ್ಮತಂತ್ರ, ನಾಶರಹಿತನು ಅಂದರೆ ಅಕ್ಷಯ ಆದ ಶ್ರೀಕೃಷ್ಣ ಭಗವಂತ ಸುಧಾಮನಿಂದ, ಸುಧಾಮತಃ ಮಾಲೆಯನ್ನು ಸ್ವೀಕರಿಸಿ, ಮಾಲಾ ಅವಾಪ್ಯ ಮಾಲೆಯನ್ನು ಪಡೆದು ಸ್ವೀಕಾರ ಮಾಡಿ ಅವರಿಬ್ಬರನ್ನು, ಕ್ಷೌರಿಕನನ್ನು ಸುಧಾಮನನ್ನು ಅನುಗ್ರಹಿಸಿದ. ಅನುಜಗೃಹೇ ಅವರು ಸ್ವರೂಪದಲ್ಲಿಯೂ ಕೂಡ ಶ್ರೀಹರಿಗೆ ಅವರು ಕ್ಷೌರಿಕ ಮಾಲಾಕಾರರೇ ಆಗಿ ಅಂತೇಳಿದರೆ ಅವರು ಜಯ ವಿಜಯರ ಜೊತೆಗೆ ಅಲ್ಲಿ ವೈಕುಂಠ ಲೋಕದಲ್ಲಿ ಕೂಡ ಭಗವಂತನ ಸೇವೆ ಮಾಡುವವರು ಅಂತೇಳಿದರೆ ಅಲ್ಲಿ ಕೂಡ ಅವನು ಇಲ್ಲಿಯ ಕ್ಷೌರಿಕ, ಅಲ್ಲಿ ಕೂಡ ಕ್ಷೌರಿಕ, ಆಮೇಲೆ
ಇಲ್ಲಿಯ ಏನಂತ ಹೇಳಿದ್ರೆ ಮಾಲೆ ಮಾಡುವ ಹೂವಾಡಿಗ ಅಲ್ಲಿ ಕೂಡ ಮಾಲೆಯನ್ನು ಮಾಡಿ ದೇವರಿಗೆ ಕೊಡುವವನು ಅಂತ. ಅಂದರೆ ನಿಮಗೆ ಆಗ್ತದೆ, ಆದರೆ ಕ್ಷೌರಿಕನಿಗೆ ಅಲ್ಲಿ ಏನು ಕೆಲಸ ಅಂತ. ಕ್ಷೌರಿಕನಿಗೆ ಅಂತ ಹೇಳಿದ್ರೆ ತಲೆ ಕೂದಲು ಕಟ್ಟು ಮಾಡೋದು ಅಲ್ಲದಿದ್ದರೂ ಬೇರೆ ಎಲ್ಲ ಕೆಲಸ ಇಲ್ವಾ? ಅಂದರೆ ಸುಗಂಧ ದ್ರವ್ಯಗಳನ್ನು ಇದು ಮಾಡಿ ಲೇಪನ ಮಾಡುವಂಥದ್ದು, ಅವರನ್ನು ಶೃಂಗಾರ ಮಾಡುವಂಥದ್ದು. ಸೊ ಆ ಕೆಲಸ ಅಂತೂ ಇದ್ದೇ ಇದೆಯಲ್ಲ. ಸೊ ಈ ರೀತಿಯಲ್ಲಿ ಅಲ್ಲಿ ಕೂಡ ಅದೇ ಕೆಲಸ ಮಾಡುವ ಅವರಿಗೆ ವೈಕುಂಠ ಲೋಕದಲ್ಲಿದ್ದ ಅವರು ಭಗವಂತನ ಸೇವೆಗೆ ಅಂತ ಭೂಮಿಯಲ್ಲಿ ಅವತರಿಸಿದ್ದಾರೆ. ಕ್ಷೌರಿಕ ಮತ್ತು ಮಾಲಾಕಾರ ಸುಧಾಮ ಇಬ್ಬರೂ ಕೂಡ ಸ್ವರೂಪದಲ್ಲಿಯೂ ಕೂಡ ಜಯ ವಿಜಯರಂತೆ ವೈಕುಂಠದ ಅಮುಕ್ತ ಸ್ಥಾನದಲ್ಲಿದ್ದು ಶ್ರೀಹರಿಗೆ ಆ ಸೇವೆಗಳನ್ನು ಸಲ್ಲಿಸುತ್ತಿದ್ದ ಸೇವಕರಾಗಿದ್ದವರು ಅನ್ನುವಂಥದ್ದು. ಸೊ ಹಾಗೆ ಕ್ಷೌರಿಕನಿಗೆ ಸಾರೂಪ್ಯ ಮುಕ್ತಿಯನ್ನು, ಅಪಾರ ಸಂಪತ್ತು, ಬಲ, ಐಶ್ವರ್ಯ, ಸ್ಮೃತಿ, ಶಕ್ತಿ, ಇಂದ್ರಿಯ ಪಾಠವ, ಹಾಗೆ ಮಾಲಾಕಾರನಿಗೆ ವಂಶ ಪಾರಂಪರ್ಯ, ಅಪಾರ ಸಂಪತ್ತನ್ನು, ಬಲ, ಆಯುಷ್ಯ, ಯಶಸ್ಸು, ಕಾಂತಿ, ನಿಶ್ಚಲ ಭಕ್ತಿಯನ್ನು ಶ್ರೀಕೃಷ್ಣ ಅನುಗ್ರಹಿಸಿದ ಎಂದು ಭಾಗವತದಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಇವತ್ತಿನ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.